समलेखन विषय सच्चिदानंद रूपाय शिवाय ब्रह्मणे नमः। नूलपुर निवासाय चंद्रशेखर योगिने श्री सुरेश्वरेशाय नमो वेदस्तु भोगे। प्रातस्मरणीय जगद्गुरु पंच आचार्यरನ್ನ ಬಸವಾದಿ ಪ್ರಮಥರನ್ನ ಹಾನಗಲ್ಲ ಗುರುಕುಮಾರ ಸುಯೋಗಿಗಳನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಮೈಕಿನ ಸೌಂಡ್ ಆವಾಜ್ ಜಾಸ್ತಿ ಸೌಂಡ್ ಪವಿತ್ರವಾಗಿರುವಂತಹ ಜುಗಳು ಗ್ರಾಮದ ಆರಾಧ್ಯ ದೈವವಾಗಿರುವಂತಹ ಎನ್ನೊಡಿಯ ಶ್ರೀಗಿರಿಯ ಮಲ್ಲಿಕಾರ್ಜುನನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಈ ಕಾರ್ಯಕ್ಕೆ ಕಾರಣೀಭೂತರಾಗಿರುವಂತಹ ಯಳೂರು ಕ್ಷೇತ್ರದ ವೀರಭದ್ರ ಭದ್ರಕಾಳಿಯನ ಹೃದಯ ಮಂದಿರದಲ್ಲಿ ಧ್ಯಾನಿಸಿ ಧರ್ಮದ ಜಾಗೃತಿಗಾಗಿ ನಿಮಗೆಲ್ಲ ಗೊತ್ತು, ಕೆಲವು ವರ್ಷಗಳ ಹಿಂದೆ ಯಳೂರು ಜಾತ್ರೆ ನಿಮಿತ್ತವಾಗಿ ನಾವೆಲ್ಲ ಇಲ್ಲಿ ಪಾದಯಾತ್ರೆ ಮಾಡ್ಕೊಂಡು ಹೋಗಿದ್ವಿ. ಪಂಚಕ್ರೋಶಿ ಪಾದಯಾತ್ರೆ ಒಳಗೆ ಪಾದಯಾತ್ರೆ ಮುಖಾಂತರ ಅವಾಗೂ ಧರ್ಮ ಜಾಗೃತಿಯನ್ನು ಮಾಡೋದ್ರ ಜೊತೆಗೆ ಯಳೂರಿನಲ್ಲಿ ನಡೆಯುವಂತಹ ರಾಜಗೋಪುರಗಳ ಉದ್ಘಾಟನೆ ನಿಮಿತ್ತವಾಗಿ ಈ ಒಂದು ಕಾರ್ಯಕ್ರಮ ನಿಮಗೆಲ್ಲ ಸ್ವಲ್ಪ ಕಾರ್ಯಕ್ರಮದ ಚಿಂತನೆಯನ್ನು ನಾವೆಲ್ಲ ವಿಚಾರ ಮಾಡೋಣ. ಈ ಕಾರ್ಯಕ್ರಮವನ್ನು ಎಲ್ಲ ಹಳ್ಳಿಯಲ್ಲಿ ಧರ್ಮವನ್ನ ಜಾಗೃತಿಯ ಜೊತೆಗೆ ಯಳೂರು ಕ್ಷೇತ್ರದಲ್ಲಿ ಆಗಿರುವಂತಹ ಅನೇಕ ಬದಲಾವಣೆಗಳು, ರಾಜಗೋಪುರಗಳ ನಿರ್ಮಾಣ ನಿಮಿತ್ತವಾಗಿ ಉದ್ಘಾಟನೆಗೊಳ್ಳುತ್ತಿರುವಂತಹ ರಾಜಗೋಪುರಗಳಿಗೆ ಮಹಾಕುಂಭಾಭಿಷೇಕ, ಲಕ್ಷ ದೀಪೋತ್ಸವ, ಕೃಷ್ಣಾರತಿ ಈ ಎಲ್ಲ ಕಾರ್ಯಕ್ರಮಗಳನ್ನು ನಿಮಿತ್ತವಾಗಿಟ್ಟುಕೊಂಡು ಶ್ರೀಶೈಲ ಜಗದ್ಗುರುಗಳವರ ಧರ್ಮ ಜಾಗೃತಿ ಸಮಾರಂಭದ ಹಳ್ಳಿಯಲ್ಲೂ ಸಂಚರಿಸಿ ತಮ್ಮರೆಲ್ಲರಿಗೂ ದರ್ಶನಾಶೀರ್ವಾದವನ್ನು ದಯಪಾಲಿಸಕ್ಕೆ ದಯಮಾಡಿಸುವಂತಹ ಪರಮ ಪೂಜ್ಯ ಶ್ರೀಮದ್ ಗಿರಿರಾಜ ಸೂರ್ಯ ಸಿಂಹಾಸನಾಧೀಶ್ವರ ಶ್ರೀ ಶ್ರೀ ಸಾರ್ವಜನಿಕ ಜಗದ್ಗುರು ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಭಗವತ್ಪಾದರ ದಿವ್ಯ ಚರಣಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಶ್ರೀ ಗುರು ಸುರಗೇಶ್ವರ ಶ್ರೀ ಗುರು ಚಂದ್ರಶೇಖರ ಶಿವಾಚಾರ್ಯ ತತ್ವ ಶಕ್ತಿಗೆ ಭಕ್ತಿ ಪ್ರಣಾಮಗಳನ್ನು ಸಮರ್ಪಿಸಿ ಜುಗೋಳ ಗ್ರಾಮವನ್ನ ಅತ್ಯಂತ ಭಕ್ತಿಯ ಗ್ರಾಮವಾಗಿ, ಜ್ಞಾನದ ಗ್ರಾಮವಾಗಿ, ಈ ಮಣ್ಣಿನಲ್ಲೂ ವೇದಾಂತವನ್ನು ಬಿತ್ತಿ ಬೆಳೆದಿರುವಂತಹ ಪರಮ ಪೂಜ್ಯ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಅವರ ಶ್ರೀಚರಣಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ಜ್ಞಾನ, ವೈರಾಗ್ಯ, ಸರಳತೆಯನ್ನು ಕಲಿಸಿದಂತಹ ಮಹಾಗುರುಗಳು ಪರಮ ಪೂಜ್ಯ ಸಿದ್ದೇಶ್ವರಪ್ಪನವರ ಶ್ರೀಚರಣಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಿಸಿ ನಾವು ನೀವುಗಳೆಲ್ಲ ಈ ಮೊದಲನೇ ದಿನದ ಕಾರ್ಯಕ್ರಮ 5 ದಿನಗಳ ಕಾಲ ಈ ಕಾರ್ಯಕ್ರಮವನ್ನು ಇಲ್ಲಿ ನಡೆಯುವುದಿದೆ. ನೀವೆಲ್ಲ ಬಹಳ ಶ್ರದ್ಧೆಯಿಂದ 6 ಗಂಟೆಗೆ ಬಂದು ಕೂತ್ಕೊಂಡಿದ್ದೀರಿ. ನಾವು ಬರೋದಕ್ಕೆ ಒಂದಿಷ್ಟು ಲೇಟ್ ಆಯಿತು. ಅದನ್ನು ನೀವೆಲ್ಲ ಮೊದಲನೇ ದಿವಸ ಪ್ರವಚನಗಳು ಭಾಗಿಯಾಗುವಂಥ ಎಲ್ಲ
ಎಲ್ಲ ಗ್ರಾಮದ ಹಿರಿಯರೇ, ತಾಯಂದಿರೇ, ಯುವಕರೇ, ಮುದ್ದು ಮಕ್ಕಳೇ, ತಮಗೆಲ್ಲರಿಗೂ ಭಕ್ತಿಯ ಶರಣಾರ್ಥಿಗಳನ್ನು ತಿಳಿಸಿ ಅಪರೂಪದ ಕಲಾವಿದರಾಗಿರುವಂಥ ಈಶ್ವರನವರಿಗೂ ತವಲಗಿಯವರಿಗೂ ಶರಣಾರ್ಥಿಗಳನ್ನು ತಿಳಿಸಿ ನಮಗೆಲ್ಲರಿಗೂ ಶರಣು ಶರಣು ನಮಸ್ಕಾರ ಮಾಡಿದವರಿಗೆ ಪ್ರತಿ ನಮಸ್ಕಾರ ಮಾಡೋದು ಇದು ಭಾರತೀಯ ಸಂಸ್ಕಾರ. ಶರಣು. ಎಲ್ಲರೂ ಒಂದು ನಿಮಿಷ 2 ನಿಮಿಷಗಳ ಕಾಲ ಆ ಭಗವಂತನ ನಾಮಸ್ಮರಣೆಯನ್ನು ಮಾಡೋಣ. ನೇರವಾಗಿ ಕೂತ್ಕೊಳ್ಳಿ. ಸಾಂಬ ಸದಾ ಶಿವ, 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 ನಾವು ನಿಮ್ಮೆಲ್ಲರೂ ಈ 21ನೇ ಶತಮಾನದಲ್ಲಿ ಶ್ರೀಶೈಲ ಜಗದ್ಗುರು ಮಹಾಸಮಿತಿಯವರು ಈ ಧರ್ಮ ಜಾಗೃತಿ ಕಾರ್ಯಕ್ರಮವನ್ನು ನೆಪವನ್ನು ಮಾಡಿಕೊಂಡು, ಯಾಕಂತ ಕೇಳಿದರೆ ಮನುಷ್ಯನ ಬದುಕು ಹೇಗಾಗಿದೆ ಅಂತ ವಿಚಾರ ಮಾಡಿದಾಗ ಇವತ್ತು ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ, ನಮ್ಮ ಧರ್ಮ, ನಮ್ಮ ಆಚಾರಗಳು, ನಮ್ಮ ವಿಚಾರಗಳು ಎಲ್ಲವೂ ಬಹಳಷ್ಟು ಬದಲಾವಣೆ ಹೊಂದಿದೆ. ಈ ಭಾರತ ಭೂಮಿ ಅಂದರೆ ಅತ್ಯಂತ ಪವಿತ್ರ ಮತ್ತು
ಶ್ರೇಷ್ಠತೆಯನ್ನು ಹೊಂದಿರುವಂತಹ ಈ ಭೂಮಿ. ಇವತ್ತು ಈ ಭೂಮಿ ಒಳಗ ಮನುಷ್ಯನ ವ್ಯವಸ್ಥೆ ಹೇಗಾಗಿದೆ, ಮನುಷ್ಯವನ್ನ ನಾವು ಮನುಷ್ಯರಾಗಿ ಬದುಕ್ತಾ ಇದೀವ ಅಂತ ತಿಳ್ಕೊಂಡು ವಿಚಾರ ಮಾಡಿದಾಗ ಭಗವಂತ ಏನೆಲ್ಲ ನಮ್ಗೆ ಕೊಟ್ಟಿದ್ದಾರೆ. ಹಿಂದೊಂದು ಕಾಲ ಇತ್ತು, ಮನೆಯೊಳಗ ಸರಿಯಾಗಿ ಇರಬೇಕಂದ್ರ ಸರಿಯಾದ ಮನೆ ಇರ್ತಿರ್ಲಿಲ್ಲ. ಏನಾದರೂ ಸರಿಯಾಗಿ ಊಟ ಮಾಡಬೇಕು ಅಂತಂದ್ರ ಇವತ್ತು 35-40 ವರ್ಷಗಳ ಹಿಂದೆ ವಿಚಾರ ಮಾಡಿದಾಗ ಅಕ್ಕಿ ಅನ್ನ ಊಟ ಮಾಡಕ್ಕಾಗ್ತಿರಲಿಲ್ಲ ಅಂತ ಒಂದು ವ್ಯವಸ್ಥೆ. ಎಷ್ಟೋ ಜನ ಒಪ್ಪತ್ತಿನ ಗಂಜಿಗಾಗಿ ಕೂಡ ಬದಲಾಗುವಂತ ವ್ಯವಸ್ಥೆಯನ್ನು ನಾವು ಹಿಂದೆಲ್ಲ ನೋಡಿದ್ವಿ. ಉಡೋದಕ್ಕೆ ಸರಿಯಾದ ಬಟ್ಟೆನೂ ಇರಲಿಲ್ಲ. ಆದ್ರೆ ಮನೆಯೊಳಗೆ ಏನಿತ್ತು, ಆನಂದ. ಅವಾಗ ಮನೆ ಹೇಗಿದ್ದು ಅಂತ ವಿಚಾರ ಮಾಡ್ತಾರೆ. 15-20 ಜನ ಒಂದ ಮನೆಯೊಳಗೆ ಇರ್ತಿದ್ರು. ಆದ್ರೆ ಮನೆ ಬಹಳ ಸಣ್ಣ ಇತ್ತು. ಮನೆ ಏನಿದ್ರು ಸಣ್ಣ. ಈಗ ಮನೆ ಬಹಳ ದೊಡ್ಡವಾಗ್ಯಾವ, ಅದರ ಮನಸ್ಸು ಏನಾಗಿತ್ತು. ನೀವು ಹೇಳಕ್ಕ ಬಂದಿರಿ, ಮನಸ್ಸು ಬಹಳ ಸಣ್ಣದಾಗಿರುತ್ತೆ ಅಂತ ನಾವು ಅನ್ಕೊಳ್ತಿರ್ತೀವಿ. ಇದಕ್ಕೆ ಕಾರಣ ಏನಿರ್ಬೋದು? ನಮ್ಮ ಮನಸ್ಸು ಸಣ್ಣದಾಗ ಕಾರಣ ಏನೂ ಇಲ್ಲ ಅಂತ ಸಂದರ್ಭದೊಳಗೆ ಮನಸ್ಸು ಬಹಳ ದೊಡ್ಡದಿತ್ತು, ಮನೆ ಸಣ್ಣದಿತ್ತು. ಆದ್ರೆ ಇವತ್ತು ಭಗವಂತನ ಅನುಗ್ರಹ, ಗುರುವಿನ ಕೃಪಾ ಕಟಾಕ್ಷದಿಂದ ಮನೆಯೊಳಗೆ ಏನೆಲ್ಲ ತುಂಬ ತುಳುತ್ತಾ ಇದೆ, ಆದ್ರೂ ಒಂದು ಕೊರತೆ ಏನಿರಬಹುದು. ಆ ಕೊರತೆ ಏನಿರಬಹುದು, ಮನೆಯೊಳಗೆ ಗಾಡಿ ಎಲ್ಲ ದೊಡ್ಡ ಎಲ್ಲ, ಆದ್ರೂ ಒಂದನ್ನು ಮಾತ್ರ ಇಲ್ಲ. ಏನಿಲ್ರಿ, ನಮ್ಮ ಹಿರಿಯರ ಕರ್ಕೊಂಡು ಬರ್ಬೇಕಾದ್ರೆ ಚಸ್ಮಾ ಕೊಡ್ತಾರೆ. ಅಣ್ಣ ಏನಿಸ್ತದೆ, ಮೀಸಿ ಅದನ್ನು ಬಾಜು ಅಂತಾರೆ. ನೀವು ಅವ್ರ ಬಾಜು ಭಾಳ ಅವಸರಲ್ಲೇ ಕರ್ಕೊಂಡು ಬಂದ್ರ. ಎಷ್ಟು ಅವಸರಲ್ಲೇ ಕರ್ಕೊಂಡು ಬಂದ್ರಂದ್ರೆ ನಾ ಭಾಳ ಗರ್ಭಾಷ ಅಜ್ಜಾರ ಟೈಮ್ ಆಗಿತ್ತು, 1 ನಿಮಿಷ ಎಲ್ಲಿ ನಿಲ್ಲಂಗಿದ್ದು ಹೋಗೋಣ ಅಂತ ಕರ್ಕೊಂಡು ಬಂದ್ರು. ಇಷ್ಟೆಲ್ಲ ನಾನು ಬರಕ್ಕೆ ನಾನು ಅನ್ಕೊಂಡೆ, ಮನೆಯೊಳಗೆ ಏನಿಲ್ಲ, ಯಾಕೆ ಇಷ್ಟು ಅವಸರ ಕರ್ಕೊಂಡು ಬಂದಿದ್ದೆ, ಯಾಕೆ ಸಮಯ ಬಹಳ ತಿಳ್ಕೊಂಡು. ಇದು 7 ಗಂಟೆ ಪ್ರಾರಂಭ ಆಗಿ ಈಗ ಎಷ್ಟು ಟೈಮ್ ಆಗಿದೆ ನನಗಂತೂ ಗೊತ್ತಿಲ್ಲ. 8:30 ಮುಗಿಸ್ಬೇಕಂತ 7ರಿಂದ 8 ಗಂಟೆ 1 ತಾಸು. ಜುಗುಳ ಅಂತಂದ್ರೆ ಇದು ಮಲ್ಲಿಕಾರ್ಜುನ ಅಪ್ಪರು, ಸಿದ್ದೇಶ್ವರ ಅಪ್ಪರು ನಡೆದಾಡುವಂಥ ಭೂಮಿ. ಸಮಯ ಪರಿಪಾಲನೆ ಮಾಡೋದಿಲ್ಲ. ಇನ್ನು ಕೇಳ್ಕೊಂತ ಹೋದೆ, ನೀವು ಕೇಳ್ಕೊಂತ ಹೋಗಿದ್ರೆ 8 ಗಂಟೆಗೆ ಮುಗಿದಿದ್ದು 10ಕ್ಕೆ ಮುಗಿತೈತಿ. ಇನ್ನು ನೀವ ಡಿಸೈಡ್ ಮಾಡಿ. ಮನೆಯೊಳಗೆ ಏನಿಲ್ರಿ, ಅವ್ರು ಲೀಸ್ಟ್ ಮಾಡ್ಕೊತ ಕೊಡ್ಬೇಡ್ರಿ, ಏನೇನಿಲ್ಲ ತಿಳ್ಕೊಂಡು. ಮತ್ತೆ ಯಾಕಂದ್ರೆ ಸೂಪರ್ ಮಾರ್ಕೆಟ್ಗೂ ನಾನು ತಂದ್ಕೊಡಂಗಿಲ್ಲ, ಎಲ್ಲ ಇದೆ. ಆದ್ರೆ ಒಂದನ್ನ ಏನಿಲ್ಲ ಅಂತ ವಿಚಾರ ಮಾಡ್ಕೊಂತ ಹೋದ್ರೆ, ಹಿಂದೊಂದು ಕಾಲದಾಗ ಏನೂ ಇಲ್ಲ, ಒಂದನೇ ಇತ್ತು. ಇವಾಗ ಎಲ್ಲ ಇದೆ, ಅದು ಒಂದನೇ ಇಲ್ಲ. ಕಾರಣ ಏನಿದೆ? ಶಾಂತಿ, ಸಮಾಧಾನ. ನೆನಪಂತೂ ಏನಿಲ್ಲ ಮನೆಯೊಳಗ? ಶಾಂತಿ, ಸಮಾಧಾನ. ಮನುಷ್ಯನ ವ್ಯವಸ್ಥೆ ಹೇಗಾಗಿತ್ತಂದ್ರ ಎಲ್ಲ ಕೊಟ್ಟನ, ಆದ್ರೆ ಬದುಕುವಂತ ವ್ಯವಸ್ಥೆ ನಾವು ಸರಳತೆಯಿಂದ, ಸಮಾಧಾನ
ಒಳಗೆ ಬದುಕುವುದನ್ನು ನಾವೆಲ್ಲ ಮರೆತಿದ್ದೀವಿ. ಒಬ್ಬರನ್ನ ಕಂಡು ಒಬ್ಬರಾಗುವುದಿಲ್ಲ, ತಂದೆ ಮಕ್ಕಳಿಗಾಗುವುದಿಲ್ಲ, ಮಕ್ಕಳು ತಂದೆಯನ್ನು ಇಷ್ಟಪಡುವುದಿಲ್ಲ, ಅತ್ತೆ ಸೊಸೆ ಇಷ್ಟಪಡುವುದಿಲ್ಲ. ಈ ಎಲ್ಲದರ ಮತ್ತೆ ಮನೆ ಅನ್ನೋದು ಏನಾಗಿರ್ತಂದ್ರೆ ಶಾಂತಿಯ ಕೇಂದ್ರ ಆಗಿರಬೇಕಾಗಿರುವಂತಹ ಮನೆ ಇವತ್ತು ಅಶಾಂತಿಯನ್ನು ಕೊಡುತ್ತೆ. ಇದಕ್ಕೇನು ಅಂದರೆ ನಾವು ನಮ್ಮ ಸಂಸ್ಕಾರವನ್ನು ಮರೆತಿದ್ದೀವಿ, ನಮ್ಮ ಸಂಸ್ಕೃತಿಯನ್ನು ಮರಿತಾ ಇದ್ದೀವಿ. ಎಷ್ಟು ಜನ ಈ ಮಹಾತ್ಮರು ಈ ನೆಲದೊಳಗೆ ಶಾಂತಿಯ ಸಂದೇಶವನ್ನು ಕೊಟ್ಟು ಎಲ್ಲರಿಗೆ ಸಮಾಧಾನ ಅನ್ನು ಕೊಟ್ಟು ಅನೇಕರು ಋಷಿಮುನಿಗಳು, ಪೂಜ್ಯರು, ಸಂತ ಮಹಾಂತರು ಈ ಜಗತ್ತಿನ ಉದ್ಧಾರ ಮಾಡಿದ್ದಾರೆ. ಈ ಭಾರತವನ್ನು ಎಷ್ಟು ಶ್ರೇಷ್ಠ ಅಂತ ತಿಳ್ಕೊಂಡು ವಿಚಾರ ಮಾಡಿದ್ದಾರೆ. ಈ ಭಾರತದ ಒಬ್ಬ ಅಪರೂಪದ ವ್ಯಕ್ತಿ, ಬಹಳ ದೊಡ್ಡ ಶ್ರೀಮಂತ. ಈ ಭಾರತವನ್ನು ನೋಡಬೇಕು, ಒಂದ್ಸಲ ಭಾರತವನ್ನು ದರ್ಶನ ಮಾಡ್ಕೋಬೇಕಂತ ತಿಳ್ಕೊಂಡು ಈ ಭಾರತದ ಭಾರತಕ್ಕೆ ಬರುವಂತ ಸಂದರ್ಭದೊಳಗ ಇನ್ನೇನು ವಿಮಾನವನ್ನು ಇಳಿದು ಕೆಳಗೆ ಹೋಗ್ಬೇಕ ಅನ್ನಷ್ಟೊತ್ತಿಗೆ ತನ್ನ ಜೊತೆ ಇದ್ದವ್ರು ಹೇಳಿದ್ರು, ನೀವು ನಿಮ್ಮ ಕಾಲಾಗೆ ಹಾಕೊಂಡಿದ್ರಲ್ಲ, ಅದನ್ನ ಇಲ್ಲೇ ವಿಮಾನದಾಗ ಮರ್ತು ಹೊಂಟಿದ್ರಿ, ಕಾಲಾಗೆ ಹಾಕೊಳ್ಬೇಕು. ಏನ್ ಹೇಳಿದ್ರು? ಕಾಲಾಗೆ ಹಾಕೊಳ್ಳೋವು ವಿಮಾನದಾಗ ಬಿಟ್ಟು ಹೊಂಟ್ರಿ, ಹಾಕೊಂಡು ಹೋಗ್ರಿ. ಅದನ್ನು ಕೇಳಿಸಲಾರ್ದಂಗೆ ಕೆಳಗಿಳಿದ್ರು. ಬಹಳ ದೊಡ್ಡ ಶ್ರೀಮಂತ ವ್ಯಕ್ತಿ. ಈಗ ನೀವು ಯಾರು ನಿಮ್ಮ ಊರಿಗೆ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾರೆ, ಸ್ವಾಗತ ಮಾಡಕ್ ಹೋಗ್ತಾರೆ. ಇಲ್ಲಿ ಸ್ವಾಗತ ಮಾಡಕ್ ಬಂದಿದ್ರು, ಅಲ್ಲೆಲ್ಲ ಸ್ವಾಗತ ಮಾಡಕ್ ಹೋಗ್ತಾರೆ. ಅವರು ಸ್ವಾಗತಕ್ಕಾಗಿ ಅನೇಕ ಜನ ಹೂಗುಚ್ಚನ್ನು ತಗೊಂಡು, ಹೂವಿನ ಮಾಲೆಯನ್ನು ತಗೊಂಡು ಹೋಗಿದ್ರು. ಹೋದಾಗ ಇಷ್ಟು ದೊಡ್ಡ ವ್ಯಕ್ತಿ ಭಾರತದ ಭೂಮಿಗಳು ಹಾಕ್ತಾರ, ಅವರ ಸ್ವಾಗತಕ್ಕೆ ಅವರು ನಾವೆಲ್ಲ ಹೋಗಿದ್ವಿ. ಆದ್ರೆ ಅವರು ಏನ್ ಮಾಡ್ತಾರೆ ನೋಡ್ರಿ, ಈಗ ಯಾರೇ ಬರಾಕತ್ತಿದ್ರಂದ್ರ, ದೊಡ್ಡ ದೊಡ್ಡವ್ರು ಬರಾಕತ್ತಾರಂದ್ರೆ ಅವ್ರಿಗೆ ಅಂತ ಬಿಟ್ಟು ಹಾಕೊಂಡ್ರು, ಅವ್ರ ಜೊತೆಗೆ ಅಂತವ್ರು ಅದಾರ, ಇದನ್ನೆಲ್ಲ ನೋಡ್ತಿರ್ತೀವಿ ನಾವು. ಅವ್ರು ಎದಕ್ಕೆ ಬರಾಕತ್ತಾರ, ಅವ್ರು ಹ್ಯಾಂಗ್ ಅದಾರ, ಏನ್ ಹಾಕೊಂಡಾರ, ಏನಿಲ್ಲ. ಅದ್ರೊಳಗೆ ಒಬ್ಬ ನೋಡ್ದ, ತಾವು ತಮ್ಮ ಕಾಲಾಗಿ ಹಾಕೊಂಡು ಅವರು ಹೇಳಿದ್ರು, ನೀವೆಲ್ಲ ಭಾರತೀಯರಲ್ಲ? ಹೌದು, ನಾನು ಭಾರತ ದೇಶವನ್ನು ದರ್ಶನ ಮಾಡಿಸಲು ಅದರ ಸಲುವಾಗಿ ನೋಡೋ ಸಲುವಾಗಿ ಬಂದಿಲ್ಲ, ದರ್ಶನವನ್ನು ಮಾಡೋ ಸಲುವಾಗಿ ಬಂದಿದ್ದು. ಇಲ್ಲ, ನೀವು ಬಂದಿದ್ದು ಬಹಳ ಚಲೋ, ಬಹಳ ಸಂತೋಷ. ಅದಕ್ಕೆ ಹಾಕೊಳ್ಳಿಲ್ಲ, ಅದಕ್ಕೆ ಕೇಳಿದಾಗ ಅವರು, ನೀವು ಭಾರತದೊಳಗಿರೋರು, ನೀವೆಲ್ಲ ಭಾರತ ದೇಶದ ಪ್ರಜೆಗಳು, ನಿಮ್ಮ ಮನೆಯೊಳಗೆ ಜಗಲಿಗಳು ಅದವಲ್ಲ? ಅದವಲ್ಲ, ನಿಮ್ಮ ಮನೆಗೆ ಜಗಲಿ ಅದಾವ? ಜಗಲಿಗಳ ಆ ಜಗಲಿಗಳ ಹತ್ತಿರ ನೀವೇನಾದ್ರೂ ಕಾಲಾಗಿ ಹಾಕೊಂಡು ಹೋಗ್ತೀರ ಅಂತ ಕೇಳಿದ್ರು. ಹಾಕೊಂಡು ಹೋಗಂಗಿಲ್ಲ. ಹಿಂದಿನ ಕಾಲದಾಗ, ಈಗಿನ ಕಾಲದಾಗೆಲ್ಲ ಮನೆ ತುಂಬ ಹಾಕೊಂಡು ಹೋಗಂಗಿಲ್ಲ. ಹಂಗಿದ್ರ ನಿಮ್ಮ ದೇವಸ್ಥಾನಗಳಲ್ಲ, ದೇವಾಲಯದೊಳಗ ನೀವು ಹಾಕೊಂಡು ಹೋಗ್ತೀರಿ. ಅದು ಎಷ್ಟೇ ಲಕ್ಷ ರೂಪಾಯಿದು ಎಲ್ಲ ಎಲ್ಲಿ ಹಾಕೊಂಡು ಹೋಗಿಲ್ಲ, ದೇವಾಲಯಗಳು ಯಾಕೆ ಹಾಕೊಂಡು ಹೋಗಂಗಿಲ್ಲ ಅಂತ ಅವ್ರು ಕೇಳಿದ್ರು. ವಿದೇಶದಿಂದ ಬಂದಿರುತ್ತಾರೆ, ಇವರು ಹೇಳಿದ್ರು, ಅವು ನಮಗೆ ಪವಿತ್ರ ಸ್ಥಳಗಳು, ಅವು ನಮಗೆ ದೇವರು ಇರೋ ಜಾಗಗಳು. ಏನ್ರಿ? ಮನೆಯೊಳಗಿರುವಂತ ಜಗಲಿ, ನಮ್ಮೂರೊಳಗಿರುವಂತಹ ಗುಡಿ ಗುಂಡಾರಗಳು, ಮಠಗಳು, ಮಂದಿರಗಳು, ಅಧ್ಯಾತ್ಮದ ಆಶ್ರಮಗಳು, ಇವು ದೇವರು ವಾಸಸ್ಥಳ ಮಾಡುವಂತ ಸ್ಥಳಗಳು. ದೇವಾಲಯಗಳು ದೇವರಿರುವಂತ ಜಾಗ, ಅದು ಪವಿತ್ರವಾಗಿರುವಂತ ಜಾಗ. ಹಾಗಾಗಿ ನಾವು ಆ ಜಾಗದೊಳಗ ಕಾಲಾಗಿ ಹಾಕೊಂಡು ಹೋಗೋದಿಲ್ಲ ಅಂತ ಅವ್ರು ಕೇಳಿದ್ರು. ನಿಮ್ಮ ಪಾಲಿಗೆ ಮನೆಯೊಳಗಿನ ಜಗಲಿ ಪವಿತ್ರ ಆದ್ರ, ನಿಮ್ಮ ಪಾಲಿಗೆ ಮಠಗಳ ಪವಿತ್ರ ಆದ್ರ, ನಿಮ್ಮ ಪಾಲಿಗೆ ದೇವರ ಗುಡಿಗಳು ಇರುವಂತ ದೇವರ ಗುಡಿ ಪವಿತ್ರ ಆದ್ರ,
ಭಾರತ ದೇಶ ಎಷ್ಟು ಪವಿತ್ರವಾಗಿರುವಂಥ ದೇಶ. ಈ ಪವಿತ್ರವಾಗಿರುವಂಥ ಭಾರತ ದೇಶದೊಳಗೆ ನಾವು ನೀವೆಲ್ಲ ಎಷ್ಟು ಪುಣ್ಯ ಮಾಡಿದ್ವಿ ಇವತ್ತು ಅಂತಂದ್ರೆ, ಈ ಒಂದು 2-3 ತಿಂಗಳಿಂದ ಒಬ್ಬ ತಾಯಿ ಲಂಡನ್ಗೆ ಬಂದರು. ಎಲ್ಲಿಂದ್ರಿ? ಲಂಡನ್. ನಾವು ಬಹಳಷ್ಟು ಜನ ಭಾರತದಲ್ಲಿರೋರೆಲ್ಲ ವಿದೇಶಕ್ಕೆ ಹೋಗಿರ್ತೀವಿ ನಾವೆಲ್ಲ. ಆ ತಾಯಿ ಲಂಡನ್ನಿಂದ ಇಲ್ಲಿಗೆ ಬಂದು 8ನೇ ತಿಂಗಳದಾಗ, ಗರ್ಭವತಿ ಇದ್ದಾಗ 8ನೇ ತಿಂಗಳದಾಗ ಭಾರತಕ್ಕೆ ಬಂದು ತನ್ನ ಮಗುವಿಗೆ ಜನ್ಮವನ್ನು ಭಾರತದೊಳಗೆ ಕೊಡ್ತಾರೆ. ಬಹಳಷ್ಟು ಜನ ಅದನ್ನು ಕೇಳಿದ್ರು, ಪ್ರಶ್ನೆ ಮಾಡಿದ್ರು, ನೀವು ಲಂಡನ್ದವರು ಭಾರತದಾಗ ಬಂದು ಯಾಕೆ ಜನ್ಮ ಕೊಡ್ತೀರಿ ಅಂತಂದಾಗ, ನನಗೆ ಭಾರತದೊಳಗಿರೋಷ್ಟು ಯೋಗ್ಯತೆ ಇಲ್ಲ, ಆದ್ರೆ ನನಗೆ ಹುಟ್ಟುವ ಮಗು ಆದರೂ ಭಾರತ ಭೂಮಿಯೊಳಗೆ ಜನ್ಮ ಕಲಿಸೋದಕ್ಕೆ ಒಳ್ಳೆ ಸಂಸ್ಕೃತ ಸಂಸ್ಕಾರ ಅಂತ ಮಗ ಅಂತ ಹಾಕಿ ತಿಳ್ಕೊಂಡು ಇಲ್ಲಿ ಬಂದು ಜನ್ಮ ಕೊಡ್ತೀನಿ ಅಂತ ತಿಳ್ಕೊಂಡು ಒಬ್ಬ ವಿದೇಶದ ತಾಯಿ ಮನೆ ನಂದಿರೋ ಘಟನೆ. ಅಂತಹ ಪವಿತ್ರವಾಗಿರುವಂತಹ ಭಾರತ ಭೂಮಿ, ಈ ಭಾರತ ಭೂಮಿ ಒಳಗೆ ಇವತ್ತು ನಾವೆಲ್ಲ ಕೂತ್ಕೊಂಡು ಒಂದಿಷ್ಟು ಚಿಂತನೆಯನ್ನು ಮಾಡೋಣ. ಈ ಚಿಂತನೆಯನ್ನ ನಾವು ನೀವೆಲ್ಲ ಆಲಿಸೋಣ. ಏನಿದು ಚಿಂತನೆ ಅಂತಂದ್ರೆ ಧರ್ಮ ಜಾತಿ. ಏನ್ರಿ? ಧರ್ಮವನ್ನು ಜಾಗೃತ ಮಾಡೋದು. ಈ ಭಾರತ ಭೂಮಿಯೊಳಗೆ ಅನೇಕ ಧರ್ಮಗಳಿವೆ, ಅನೇಕ ಜಾತಿಗಳಿವೆ, ಅನೇಕ ಪಂಥಗಳಿವೆ. ಅದು ಎಲ್ಲವನ್ನು ಒಳಗೊಂಡಿರುವಂತಹ ಧರ್ಮ ಅಂದರೆ ಅದು ಮನುಷ್ಯ ಧರ್ಮ, ವೀರಶೈವ ಲಿಂಗಾಯತ. ಈ ಧರ್ಮದ ಜಾಗೃತಿಗಾಗಿ, ಈ ಧರ್ಮದ ಏಳಿಗೆಗಾಗಿ ನಾವೆಲ್ಲ ಶ್ರಮಿಸೋಣ ಅಂತಂದ್ರೆ ನಾವೆಲ್ಲ ಅದನ್ನು ಕೇಳೋದಕ್ಕೆ ಪೂರ್ತಿ. ಇವತ್ತು ನನಗಂತೂ ನಿಮಗೆ ಅನ್ಸಿತೋ ಗೊತ್ತಿಲ್ಲ, ನಾನು ಜುಗುಳದ ಎಲ್ಲ ಹಿರಿಯರು ಮೊನ್ನೆ ಹೋಗಿ ಯಡೂರದಾಗ ಕೇಳಿದ್ರು. ಯಡೂರ ಜರಗಿ ಶ್ರೀಶೈಲದ ಜಗದ್ಗುರುಗಳಿಗೆ ಒಂದು ಮೀಟಿಂಗ್ ಮಾಡಿ ಎಲ್ಲ ಒಂದು ಕಾರ್ಯಕ್ರಮ ಮಾಡಬೇಕು ಅಂತಂದಾಗ ನಮ್ಮ ಆನಂದ ಗುರುಜಿಯವರನ್ನ ಮತ್ತು ಎಲ್ಲ ಹಿರಿಯರು ಅದರೊಳಗೆ ವಿಶೇಷವಾಗಿ ತ್ರಿವೇಣಿ ಸಂಗಮ ಆಗಿತ್ತು. ಯಾಕಂದ್ರೆ ಈ ಕಡೆ ಮಂಗಾವತಿ, ಜುಗುಳ, ಶಾಪುರ 3 ಊರು ಮಂದಿ ಕುಡ್ಯಾರ. ಯಾಕಂದ್ರೆ ಎಷ್ಟು ಮಂದಿ ಕುಡ್ಯಾರ ಅನ್ನಲ್ಲ, 3 ಜನ ಕುಡ್ಯಾರಲ್ಲ. ಅವರೆಲ್ಲರೂ ನೋಡ್ಕೊಂಡು ಜುಗುಳದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಸಂಕಲ್ಪ ಮಾಡಿದಾಗ ಜಗದ್ಗುರು ಮಹಾಸಮಿತಿಯವರು ನೀವು ಜುಗುಳಕ್ಕೆ ಹೋಗಿ ಅಲ್ಲಿ ಒಂದು ಸೇವೆಯನ್ನು ಮಾಡಬೇಕು ನನಗೆ ಕಳಿಸ್ಕೊಟ್ಟಾಗ ನಾನು ಅನ್ಕೊಂಡೆ, ಜುಗುಳದಾಗ ಬಂದು ಸೇವಾ ಮಾಡೋದು ಒಂದು ಸೌಭಾಗ್ಯ ಅಂತ ತಿಳ್ಕೊಂಡು ಭಾವಿಸಿದೆ. ಯಾಕೆ ನನ್ನ ಸೌಭಾಗ್ಯ ಅಂತಂದ್ರೆ, ಇಲ್ಲಿ ಈ ಮಣ್ಣಿನೊಳಗೊಂದು ಅಪರೂಪವಾಗಿರುವಂಥ ಶಕ್ತಿ ಇದೆ. ನಾನು ಮೊದಲಿಗೆ ಹೇಳಿದೆ, ಇದು ಯಾವ ಕ್ಷೇತ್ರಕ್ಕೆ ಸಮೀಪದಲ್ಲಿ? ಯಡೂರು ವೀರಭದ್ರೇಶ್ವರ ಕ್ಷೇತ್ರಕ್ಕೂ ಅತ್ಯಂತ ಸಮೀಪವಾಗಿರುವಂಥವರು. ಆಮೇಲೆ ಸಿದ್ರಾಪುರ ಯಾವ ದೇವಸ್ಥಾನ ಇರ್ತದ್ದು? ಕೋಪೇಶ್ವರ. ಏನು ಸಂಬಂಧ ಇರ್ಬೋದು ಈ ಪ್ರವಚನ ಕಾರ್ಯಕ್ರಮವು ಯಡೂರಿಗೂ ಕೋಪೇಶ್ವರಕ್ಕೂ ಏನು ಸಂಬಂಧ ಅಂತ ಒಂದಿಷ್ಟು ನಾವೆಲ್ಲರೂ ಚಿಂತನೆ ಮಾಡೋಣ. ಯಡೂರು ಕ್ಷೇತ್ರ ಅಂತಂದ್ರೆ ಅದರ ಅತ್ಯಂತ ಪವಿತ್ರವಾಗಿರುವಂಥ ಕ್ಷೇತ್ರ. ಅಲ್ಲಿ ಯಾರು ನೆಲೆಸಿದಾರ ಅಂದರೆ ವೀರಭದ್ರೇಶ್ವರನ ಪುಣ್ಯತಾಣ. ವೀರಭದ್ರೇಶ್ವರ ಲಿಂಗ ರೂಪದಲ್ಲಿ ನೆಲೆಸಿರುವಂತಹ ಕ್ಷೇತ್ರ ಯಾವುದು ಅಂದ್ರೆ ಅದು ಯಡೂರು ಕ್ಷೇತ್ರ. ದಕ್ಷ ಬ್ರಹ್ಮ ಯಜ್ಞವನ್ನು ಮಾಡ್ತಾ ಇದ್ದ ಎಲ್ಲಿ? ಯಡೂರು. ಯಡೂರು ಗುಡಿ ಹೆಂಗೈತಿ ನೋಡಿರಲ್ಲ? ಯಡೂರು ಕ್ಷೇತ್ರ ಮ್ಯಾಗ ಐತಿ, ತಗನಾಗೈತಿ, ಗುಡಿ ಕೆಳಗೈತಿ. ಅದು 3 ಕೋಟೆಯನ್ನು ಕಟ್ಟಿರೋದು ಗುಡಿ. 1, 2, 3. ಈಗ ನಾವೆಲ್ಲ ಜುಗುಳದಾಗ ನಮ್ಮ ರಾಜ ಸ್ವಾಮಿಗಳಾಗಿರ್ಬೋದು, ಅನಂತ ಸ್ವಾಮಿಗಳಾಗಿರ್ಬೋದು, ಅವೆಲ್ಲ ಹೋಮವನ್ನು ಕೂಡ ನೋಡಿರ್ತೀರಿ ನೀವೆಲ್ಲ.
3 ಕಟ್ಟಡ ಮಾಡಿರ್ತಾರೆ ಹೋಮ ಹೂಡಬೇಕಾದ್ರೆ. ಹೋಮಕುಂಡದ ಆಕಾರ ಇರುವಂತ ದೇವಸ್ಥಾನ ಯಾವುದು ಅಂತ ಕೇಳಿದ್ರೆ ಅದು ಯಡೂರ ವೀರಭದ್ರೇಶ್ವರ ದೇವಸ್ಥಾನ. ಅಲ್ಲಿ ದಕ್ಷ ಬ್ರಹ್ಮನ ಯಜ್ಞವನ್ನು ಮಾಡ್ತಾ ಇದ್ದ ಕಾರಣ ಏನು ಅಂತಂದ್ರೆ ಶಿವನನ್ನ ವಿರೋಧಿಸುವ ಸಲುವಾಗಿ, ಶಿವನನ್ನ ದ್ವೇಷ ಮಾಡುವ ಸಲುವಾಗಿ ಯಜ್ಞ ನಡೆದಿತ್ತು. ಆ ದಕ್ಷ ಬ್ರಹ್ಮನಿಗೆ 60 ಜನ ಹೆಣ್ಣು ಮಕ್ಕಳು. ಎಷ್ಟು ಜನ? 60 ಜನ. ಈಗ ಒಂದ ಹೆಣ್ಣು ಹುಟ್ಟಿದ್ರ ಎಷ್ಟು ಅಳ್ತಾರ? ಹೆಣ್ಣು ಹುಟ್ಟುದು ಅಂತಂದ್ರೆ ಒಬ್ಬರೊಬ್ಬರು ಕೇಳಬೇಕು. ಡೆಲಿವರಿ ಆಗೋಕ್ಕಿಂತ ಮೊದಲು ಬಹಳ ಖುಷಿ ಇರ್ತಾರೆ. ನಮಗಂತೂ ಫೋನ್ ಮಾಡ್ತಿರ್ತಾರೆಲ್ಲ, ಜ್ಯೋತಿಷ್ ಹೇಳೋರ್ತಾರೆ, ಅವರಿಗೆಲ್ಲ ಫೋನ್ ಮಾಡಿ ಟೈಮ್ ಕಳ್ಕೊಂಡು ಎಲ್ಲ ಮಾಡ್ತಿರ್ತಾರೆ, ಫೋನ್ ಮಾಡ್ತಿರ್ತಾರೆ. ಗಂಡು ಹುಟ್ಟಿದ್ರೆ ಇಮಿಡಿಯೇಟ್ಲಿ ಫೋನ್ ಬರ್ತಿತ್ತು. ಹೆಣ್ಣು ಹುಟ್ಟಿದ್ರೆ 6-7 ತಿಂಗಳು ಫೋನ್ ಮಾಡಿದ್ರು. ಹೆಣ್ಣು ಹುಟ್ಟಿದ್ರೆ ಹೊನ್ನು ಹುಟ್ಟಿದಂಗ, ಹುಣ್ಣು ಹುಟ್ಟಿದಂಗ, ಹೊನ್ನ ಅನ್ನಂಗಿಲ್ಲ, ಹುಣ್ಣು ಅಂತಾರೆ. ಆದ್ರೆ 60 ಜನ ಹೆಣ್ಣು ಮಕ್ಕಳು ಹೊಂದಿರುವಂತ ದಕ್ಷ ಬ್ರಹ್ಮ, ದಾಕ್ಷಾಯಣಿ ದೇವಿ ಶಿವನ ಹೆಣ್ಣು. ಆ ಯಜ್ಞವನ ಕಾರ್ಯಕ್ರಮಕ್ಕ ಎಲ್ಲರನ್ನ ಕರೆದಿದ್ದಾರೆ. ಆದ್ರೆ ದಾಕ್ಷಾಯಣಿ ದೇವಿ ಕರೆದಿದ್ದಿಲ್ಲ, ಆಮಂತ್ರಣ ಕೊಟ್ಟಿರಲಿಲ್ಲ. ಇನ್ನು ಅಪ್ಪು ಮಾಡೋ ಕಾರ್ಯಕ್ರಮಕ್ಕೆ ಮಗಳು ಹೋಗ್ಲಿಲ್ಲ ಅಂದ್ರೆ ತವ್ರ ಮನೆ ಕಾರ್ಯಕ್ರಮ ನಡೀತಾ ಇದ್ರು. ನಿಮಗೆ ಕರೆದಿಲ್ಲ ಅಂದ್ರೆ ಹೆಂಗೆ ಅನಿಸ್ತೈತಿ? ನಿಮಗೆ ಮಹೇಗಾವ್ ಕಾರ್ಯಕ್ರಮ ಚಾಲು ಸ್ಥಾನ ತುಂಬಲ್ಲ, ಯಾವ ಸಂಗೀತ ಅನಿಸ್ಬೇಕು, ಭಾಳ ಆನಂದ होते काय तुम्हाला? काय वाटते? सगळ्यांना बोलत मला काय बोलायला नाही, वाढून करा. ಎಲ್ಲರಿಗೂ ಕರೆದಾರ, ನನಗೆ ಯಾಕೆ ಕರೆದಿಲ್ಲ? ದಾಕ್ಷಾಯಣಿ ದೇವಿ ಅಂದ್ರು ಎಲ್ಲರನ್ನ ನಮ್ಮ ತಂದೆಯಾದ ದಕ್ಷ ಬ್ರಹ್ಮ ಆಮಂತ್ರಣ ಕೊಟ್ಟಾರ, ನನಗೆ ಯಾಕೆ ಕೊಟ್ಟಿಲ್ಲ ಅಂತಂದ್ರೆ ನೀನು ಶಿವನೇ ಹೇಳ್ತೀವಿ. ಯಜ್ಞ ನಡೆದಿದೆ ಅದರ ಸಲುವಾಗಿ ಶಿವನನ್ನ ವಿರೋಧ ಮಾಡಿಸ್ತಾರೆ. ಪರಮಾತ್ಮ ಹೇಳ್ತಾನ, ದಾಕ್ಷಾಯಣಿ ದೇವಿ ಇದನ್ನ ಕರೆದಿಲ್ಲ ಅಂದ್ರೆ ನೀವು ಹೋಗ್ಬೇಡ, ಅಲ್ಲಿ ಯಾಕೆ ಹೋಗ್ಲಕ್ಕಿದ್ದೀವಿ ಅಂದಾಗ ದಾಕ್ಷಾಯಣಿ ದೇವಿ ಅವರು ಎಲ್ಲರೂ ಬಂದಾಗ ಹೋಗ್ಬೇಕು, ಹೋಗ್ಲಿಲ್ಲ ಅಂದ್ರೆ ಚಲೋ ಅನ್ಸಂಗಿಲ್ಲ, ನಾವು ಹೋಗ್ಬೇಕು. ಈಗ ನೀವು ಹಂಗ ತಾವ್ರ ಮನೆಗೆ ಏನಾರ ಕಾರ್ಯಕ್ರಮ ನಡೆದಿತ್ತು, ಕರೀಲಿಲ್ಲ ಅಂತಂದ್ರೆ, ಅಕಸ್ಮಾತ್ ಇವ್ರು ಕಳಿಸ್ಲಿಲ್ಲ ಅಂತಂದ್ರೆ ಜಗಳ ಆಡ್ದಾಗ ಹೋಗುತ್ತೆ. ಹೋದ ಮೇಲ ಜಗಳ ಹೋಗ್ತೀವಿ, ಅಕಸ್ಮಾತ್ ಮನೆ ತಕ್ಕ ಹೋದ್ಮೇಲೆ ಕರೀಲಿಲ್ಲ ಅಂದ್ರೆ ಏನು ಅನಿಸ್ತೈತಿ ನಿಮಗೆ? ಇಲ್ಲಿ ಹೆಂಗೆ ಹೋಗಿರ್ತೀರಿ? ಇಲ್ಲಿ ಬೈದು ಜಗಳ ಆಡಿ ಅವ್ರನ್ನ ಬೈದು ಇವ್ರನ್ನ ಬೈದು ಹೋಗಿರ್ತೀರಿ. ಅಲ್ಲಿ ಹೋಗತಕ್ಕ ಒಳಗೆ ಕರೀಲಿಲ್ಲ ಅಂದ್ರೆ ಇದು ಒಂದು ಸಿಟ್ಟ, ಅದು ಒಂದು ಸಿಟ್ಟ ಆಗ್ತೈತಿ. 2 ಸಿಟ್ಟಾದಾಗ ಏನಾಗ್ತೈತಿ? ಇನ್ನು ಹೋಗಿದ್ದಕ್ಕೆ ಆ ಕಾರ್ಯಕ್ರಮ ಬಿಟ್ಟು ಬರೋದು ಅವಳ, ಯಾಕಂದ್ರೆ ಇಲ್ಲಿ ಹೇಳಿ ಹೋಗಿರ್ತಾರೆ. ಹಂಗ ತಾಯಿ ದಾಕ್ಷಾಯಣಿ ದೇವಿ ಹೋದ್ರು, ಅಲ್ಲಿ ಹೋದ್ರೂ ಕರೀಲಿಲ್ಲ. ಯಾಕಂದ್ರೆ ದಕ್ಷ ಬ್ರಹ್ಮನಲ್ಲಿ ಅತ್ಯಂತ ಅಹಂಕಾರ ಇರುತ್ತೆ. ಯಾವ ಮನುಷ್ಯನಲ್ಲಿ ಅಹಂಕಾರವನ್ನು ಉತ್ಪಾದನೆ ಆಗುತ್ತದೆ, ಯಾವ ಮನುಷ್ಯನಲ್ಲಿ ನಾನೇ ಸರ್ವಶ್ರೇಷ್ಠ ಅಂತನಲ್ಲ, ಅವನಿಗೆ ಯಾರಿಗೂ ಕಡೆ ಕಾಣೋದಿಲ್ಲ. ಯಾರು ಅಹಂಕಾರ. ದಕ್ಷ ಬ್ರಹ್ಮನಲ್ಲಿ ಬಹಳ ದೊಡ್ಡ ಅಹಂಕಾರವನ್ನು ಅವರು, ಆ ಅಹಂಕಾರವನ್ನ ಎಷ್ಟು ಹೆಚ್ಚಿಗಾಗಿತ್ತು ಅಂದ್ರೆ ಮಗಳ ಬಂದು ನೋಡ್ಲಾರ್ದಷ್ಟು. ಯಾಕಂದ್ರೆ ಅವನ ಅಹಂಕಾರ ಶಿವನನ್ನ ವಿರೋಧಿಸಲವಾಗಿ ಹೆಚ್ಚಿಗಾಗಿತ್ತು. ಇದನ್ನೆಲ್ಲ ನೋಡಲು ಬಹಳ ದೊಡ್ಡ ಯಜ್ಞ, ಅಹಂಕಾರ ತುಂಬಿರುವಂತ ಯಜ್ಞದೊಳಗ ದಾಕ್ಷಾಯಣಿ ದೇವಿ ಅಂತ, ನಮ್ಮಪ್ಪ ಇಲ್ಲಿ ತನಕ ಬಂದ್ರು ನನ್ನ ಕರೀಲಿಲ್ಲ ಅಂತಂದಲ್ಲ, ನನ್ನ ಶಿವನನ್ನ, ನನ್ನ
ಪತಿದೇವರನ್ನು ವಿರೋಧ ಮಾಡೋದ್ರ ಜೊತೆಗೆ ನನ್ನೂ ವಿರೋಧ ಮಾಡೋದ್ರ ನನ್ನ ಪತಿಯಾಗಿರುವಂತ ಪರಮಾತ್ಮನ ವಿರೋಧ ಮಾಡೋ ಸಲುವಾಗಿ ಈ ಯಜ್ಞ ಮಾಡ್ತಂದ್ರೆ ಇಂಥ ಕಾರ್ಯಕ್ರಮದೊಳಗೆ ನಾನು ಇರಬಾರದು ಅಂತ ತಿಳ್ಕೊಂಡು ಹೇಳಿ ಕ್ಷಣ ಮಾತ್ರದಲ್ಲಿ ನಿರ್ಣಯವನ್ನು ಮಾಡಿ ಧಗ 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 ಉರಿಯುವಂತ ಯಜ್ಞದೊಳಗ ಆಹುತಿ ಆಗುತ್ತ ಆ ಜಾಗ ಯಾವುದು ಅನ್ನೋದು ಯಡೂರು ಕ್ಷೇತ್ರ. ಎಲ್ಲಿ ನಡೆದಿತ್ತು? ಎಲ್ಲಿ ನಡೆದಿತ್ತು? ಯಡೂರದೊಳಗ ದಾಕ್ಷಾಯಣಿ ದೇವಿ ಆ ಜಾಗದೊಳಗ ಆಹುತಿ ಆಗ್ತಾಳ, ಹೋಮಕುಂಡದೊಳಗನ ಲೀನ ಆಗ್ಬಿಡ್ತಾಳ. ಅದನ್ನ ಎಲ್ಲಿ ಗೊತ್ತಾಗ್ತದಂದ್ರ ಪರಮಾತ್ಮ ಗೊತ್ತ. ಅದಕ್ಕೆ ರುದ್ರಪಾದ ಬಸವೇಶ್ವರ ಅಂತ ಕರೀತಾರೆ. ಯಡೂರಿಗೆ ಹೋಗ್ಬೇಕಾದ ದಾರಿಗಳು ಹಳೆ ಯಡೂರಿಂದ ಹಳೆ ಯಡೂರಿಗೆ ಹೋಗೋ ದಾರಿಗಳು. ರುದ್ರಪಾದ ಮಹಾನಂದಿ ಗೊತ್ತಾದಾಗ ನಂದಿ ಸುದ್ದಿಯನ್ನು ತಿಳಿಸ್ತಾರೆ. ನಂದಿಗೆ ಆ ಸುದ್ದಿಯನ್ನು ಗೊತ್ತಾದಾಗ ಕೋಪಗೊಳ್ಳುತ್ತಾರೆ. ದಾಕ್ಷಾಯಣಿ ದೇವಿ ಅಷ್ಟೊತ್ತಿಗೆ ಗೊತ್ತಾಗ್ತದೆ, ಎಲ್ಲ ಇಡೀ ಜಗತ್ತಿನ ಸೃಷ್ಟಿಗೆ ಕರ್ತ ಅವನ ಎಲ್ಲ ನೋಡಿದ ಮೇಲೆ ಕೋಪಿಷ್ಠನಾಗಿ ರುದ್ರಾವತಾರವನ್ನು ತಾಳಿ ಕೆಂಜಡೆಯನ್ನ ಕೆಳಗೆ ಹಾಕಿದಾಗ ಜನನ ಆಗಿದ್ದು ಯಾರು ಅಂದ್ರೆ ವೀರಭದ್ರ ದೇವ. ವೀರಭದ್ರ ದೇವ ಜನನ ಅದು. ವೀರಭದ್ರ ಕೇಳ್ದ, ನನ್ನ ಕೆಲಸ ಏನು, ನಾನು ಎದಕ್ಕೆ ಬಂದೆ, ನನಗೆ ಅನುಗ್ರಹ ಮಾಡಿ, ನನ್ನ ಜನನದ ಉದ್ದೇಶ ಏನು ಅಂತ ಕೇಳಿದಾಗ ಆ ಕಥೆ ಬಹಳ ದೊಡ್ಡದು. ಕೇಳಿದಾಗ ಪರಮಾತ್ಮ ಹೇಳ್ದ, ಹಿಂಗ ದಾಕ್ಷಾಯಣಿ ದೇವಿ ಅಹಂಕಾರ ತುಂಬಿರುವಂತ ಯಜ್ಞದೊಳಗೆ ಆಹುತಿ ಆಗ್ಯಾಳ. ದಕ್ಷ ಬ್ರಹ್ಮನ ಅಹಂಕಾರವನ್ನು ಬಹಳ ಆಗ್ಯದ. ಆ ಅಹಂಕಾರವನ್ನು ಭಸ್ಮ ಮಾಡಿ ನೀನು ಯಾರ್ಯಾರಿಗೆ ದೇವಾನುದೇವತೆಗಳ ಕಾಡ್ತಿರ್ತಾರೆ, ಯಾರ್ಯಾರಿಗೆ ಅಹಂಕಾರವನ್ನ ಜಾಸ್ತಿ ಆಗಿರ್ತ ಅವರ ಅಹಂಕಾರವನ್ನು ಸುಟ್ಟು ಭಸ್ಮವನ್ನು ಮಾಡುವ ತಿಳ್ಕೊಂಡು ಅನುಗ್ರಹ ಮಾಡಿ ನೇರವಾಗಿ ವೀರಭದ್ರ ಬಂದಿದ್ದು ಕೈಲಾಸದಿಂದ ಎಲ್ಲಿಗೆಂದ್ರ ಅದು ಯಡೂರದ ವಿರೂಪಾಕ್ಷಲಿಂಗನ ರೂಪದಲ್ಲಿರುವಂತ ವೀರಭದ್ರ ದೇವ. ವೀರಭದ್ರ ದೇವ ಎಲ್ಲಿ ಬರ್ತದೆ? ಯಡೂರು. ಅಂತಹ ಪುಣ್ಯ ಪರಿಸರದೊಳಗೆ ನೀವೆಲ್ಲ ಬಂದ ಮೇಲೆ ದಕ್ಷ ಬ್ರಹ್ಮನ ಸಂಹಾರ ಆಗ್ತದ. ದಕ್ಷ ಬ್ರಹ್ಮನ ಸಂಹಾರ ಆದ ಮೇಲೆ ಮತ್ತೆ ಪಾರ್ವತಿ ದೇವಿಯಾಗಿ ರೂಪ ತಾಕ್ರ ದಾಕ್ಷಾಯಣಿ ದೇವಿ ಹೋಗಿ ಪಾರ್ವತಿ ದೇವಿಯಾಗಿ ಪರಮಾತ್ಮನ ಅರ್ಧಾಂಗಿ ಆಗ್ತಾರೆ. ಇದು ಬಹಳ ದೊಡ್ಡ ಕಥೆ ಇದೆ. ನಿಮಗೆ ಹೇಳಕ್ಕೆ ಏನು ಹೊಂಟಿದಂದ್ರ ಪವಿತ್ರವಾಗಿರುವಂತ ಯಡೂರ ಕ್ಷೇತ್ರ ನೀನೊಲಿದ ಪಾದವನಿಟ್ಟ ನೆಲವೇ ಸುಕ್ಷೇತ್ರ, ಜಲವೇ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಯಜ್ಞ ಮುಗಿಯಿತು, ದಕ್ಷ ಬ್ರಹ್ಮನ ನಾಶ ಆಯಿತು, ಅಹಂಕಾರ ನಾಶ ಆಯಿತು. ಅಹಂಕಾರವನ್ನ ಕಮ್ಮಿ ಮಾಡೋ ಸಲುವಾಗಿ ಬಂದ ದೇವರು ಯಾರು ಅಂತ ಕೇಳಿದ್ರೆ ವೀರಭದ್ರ. ಅದಕ್ಕೆ ಅವರೆಲ್ಲ ಶಸ್ತ್ರಗಳ ಹಾಕುವಂತ ಬಂದಿಲ್ಲ, ಖಡ್ಗ ಹಿಡ್ಕೊಂಡಿರ್ತಾರೆ. ಪರ್ವತರೆಲ್ಲ ನೋಡ್ತಿರಲ್ಲ, ಅವತಾರ ಹೇಳ್ತಾರ. ಆ ಅವತಾರದಿಂದ ಅಹಂಕಾರವನ್ನು ಶಮನ ಮಾಡೋದು, ನಾಶ ಮಾಡೋನು ವೀರಭದ್ರ ದೇವ. ಅಂತ ಪುಣ್ಯ ಕ್ಷೇತ್ರ ಅಂದ್ರೆ ಅದು ಯಡೂರು. ಯಡೂರು ಕ್ಷೇತ್ರವನ್ನ ಯಜ್ಞ ಮುಗಿತು, ಎಲ್ಲ ಆಯ್ತು. ಆದ್ಮೇಲೆ ಲಿಂಗ ರೂಪದೊಳಗೆ ಆ ವೀರಭದ್ರ ದೇವ ಅಲ್ಲೇ ನೆಲೆಸ್ತಾರೆ. ಅನೇಕ ವರ್ಷಗಳ ನಂತರ ಈ ಭಾಗದೊಳಗೆ ಅಪರೂಪದ ಸಂತ ಶಿವಯೋಗಿ ಪೂಜೆ ಅನುಷ್ಠಾನ ಮಾಡ್ಕೊಂತ ಬರ್ತಾ ಇರ್ತಾರೆ. ಬರುವಂತ ಸಂದರ್ಭದೊಳಗ ಅಲ್ಲೇ ಕೃಷ್ಣ ನೋಡು, ಅಲ್ಲಿ ಒಂದು ಗುಡಿಸಲುವನ್ನು ಮಠವನ್ನು ಸ್ಥಾಪನೆ ಮಾಡಿ ಲಿಂಗ ಪೂಜೆ ನಿರಂತರಲ್ಲ ಆದಾಗ ಲಿಂಗ ರೂಪದಲ್ಲಿರುವಂತ ವಿರೂಪಾಕ್ಷ ಲಿಂಗ ಇಷ್ಟಲಿಂಗದಲ್ಲಿ ನೋಡಿ ಆ ಕ್ಷೇತ್ರವನ್ನ ಮತ್ತೆ ಭಕ್ತರಿಗೆ ದರ್ಶನಕ್ಕಾಗಿ ಕೊಟ್ಟವರು ಯಾರು ಅಂತ ಕೇಳಿದ್ರೆ ಜಗದ್ಗುರು ಕಾಳಸಿದ್ದೇಶ್ವರರು. ಯಾರು? ಜಗದ್ಗುರು ಕಾಳಸಿದ್ದೇಶ್ವರರು. ಕಾಳಸಿದ್ದೇಶ್ವರರು ಆ ಕ್ಷೇತ್ರವನ್ನ ಎಲ್ಲ ಬೂದಿಯಿಂದ ಮುಚ್ಚಿರುವಂತ ಕ್ಷೇತ್ರವನ್ನ ತಮ್ಮ ಇಷ್ಟಲಿಂಗ ಪೂಜೆಯಲ್ಲಿ ನೋಡಿ ಆ ಕ್ಷೇತ್ರವನ್ನ ಮತ್ತೆ ಸ್ವಚ್ಛ
ಎಲ್ಲ ಭಕ್ತರಿಗೆ ದರ್ಶನಕ್ಕಾಗಿ ಕೊಟ್ಟವರು ಜಗದ್ಗುರು ಕಾಡಸಿದ್ದೇಶ್ವರರು. ಇವತ್ತು ಅದಕ್ಕೆ ಯಡೂರು ದೇವಸ್ಥಾನ ಯಾರು ನಡೆಸ್ತಾರ ಅಂತ ಕೇಳಿದ್ರೆ ಕಾಡಸಿದ್ದೇಶ್ವರ ಮಠದ ಮಠಾಧಿಪತಿಗಳಾಗಿರುವಂಥವರೇ ಆ ಯಡೂರು ವೀರಭದ್ರ ದೇವಸ್ಥಾನದ ಧರ್ಮಾಧಿಕಾರಿಗಳಾಗಿದ್ದಾರೆ. ಅಂತಹ ಕ್ಷೇತ್ರವನ್ನು ಬಹಳ ಸಂಕಷ್ಟದಲ್ಲಿರುವಂಥ ಕ್ಷೇತ್ರವನ್ನ ತಮ್ಮ ತಪೋ ಅನುಷ್ಠಾನದಿಂದ, ತಮ್ಮ ತ್ಯಾಗದಿಂದ, ಯೋಗದಿಂದ, ಇವೆಲ್ಲ ಹಿರಿಯರ ಹಿಂದಿನ ಸಿದ್ಧಲಿಂಗ ಗುರುಗಳು ನೀವೆಲ್ಲ ನೋಡಿರ್ತೀರಿ. ಯಡೂರು ಮಠದ ಸಿದ್ಧಲಿಂಗ ಗುರುಗಳು ನಾವೆಲ್ಲ ಬಹಳ ಜನ ಏನ್ ಅನ್ಕೊಂಡಿವಿ ಅಂದ್ರೆ ಸ್ವಾಮಿಗಳಾದವರು ಬಹಳ ಆರಾಮಿರ್ತಾರ ಅಂತ ತಿಳ್ಕೊಂಡಿವಿ. ಸ್ವಾಮಿಗಳಾದವರು ಬಹಳ ಆರಾಮಿರ್ತಾರ, ಅವರಿಗೆ ತಿರುಗಾಡಕ್ಕೆ ಎಸಿ ಕಾರ್ ಇರ್ತೈತಿ, ಭಕ್ತರ ಮೇಲೆ ಚಲೋ ಚಲೋ ಪ್ರಸಾದ ಇರ್ತೈತಿ, ದರ್ಶನ ಕೊಡ್ತಾರು, ಎಲ್ಲ ಇರ್ತದ ಅಂತ ನಾವು ಹಿಂಗೆ ಅನ್ಕೊಂಡಿವಿ. ಆದ್ರೆ ಯಡೂರು ಮಠದ ಸಿದ್ಧಲಿಂಗ ಪೂಜ್ಯರು, ಲಿಂಗೈಕ್ಯರಾಗಿರುವಂಥ ಗುರುಗಳು ಆ ಮಠಕ್ಕೆ ಇಷ್ಟು ಕೇಸ್ಗಳಿದ್ವಲ್ಲ, ದೇವಸ್ಥಾನಕ್ಕೆ ಇಷ್ಟು ಕೇಸ್ಗಳಿದ್ವಲ್ಲ, ಬರೀ ಚುರುಮುರಿ ತಿಂದು ಆ ಕೇಸನ್ನ ಮಠದ ಜುಣಕ ರೊಟ್ಟಿ ಉಣ್ಣಕ್ಕೂ ಆಗದಿರುವಂತ ಪರಿಸ್ಥಿತಿ ಮಠದೊಳಗ ಇವತ್ತ ಗುಡಿ ಇವತ್ತು ಧರ್ಮದೊಳಗೆ ನಡೆಯಕ್ಕೆ ಕಾರಣ ಯಾರಂದ್ರ ಲಿಂಗೈಕ್ಯ ಸಿದ್ಧಲಿಂಗ ಪೂಜ್ಯರು. ಅವರು ತ್ಯಾಗದ ಸಂಕೇತವಾಗಿ ಆ ಗುಡಿಯನ್ನ ಇವತ್ತು ನೀವೆಲ್ಲ ನೋಡಿ, ಮೊದಲೆಲ್ಲ ಗುಡಿ ನೋಡಿರಲ್ಲ, ಗುಡಿ ಹೆಂಗಿತ್ತು? ಬಟ್ಟೆ ಹಾಕೋರು ಅಲ್ಲೇ, ದಂಡವತ್ ನಮಸ್ಕಾರ ಹಾಕೋರು ಅಲ್ಲೇ, ಸ್ನಾನ ಮಾಡೋರು ಅಲ್ಲೇ, ಪ್ರಸಾದ ಅಲ್ಲೇ, ಬಂದು ಭಕ್ತರು ಉಳ್ಕೊಳ್ಳೋನು ಎಲ್ಲ ಅಲ್ಲೇ. ಆದ್ರೆ ಇವತ್ತು ಹೆಂಗಾಗೈತ್ರಿ? ಚಲೋ ಆಗೈತಿಲ್ಲ ಗುಡಿ. ಆ ಗುಡಿ ಇಷ್ಟು ಚಲೋ ಆಗಕ್ಕೆ ಕಾರಣಕರ್ತರು ಯಾರು ಅಂತ ಕೇಳಿದ್ರೆ ಶ್ರೀಶೈಲದ ಜಗದ್ಗುರುಗಳು. ಅವರು ಆ ದೇವಸ್ಥಾನವನ್ನ ತಮ್ಮ ಕ್ರಿಯಾಶಕ್ತಿಯಿಂದ ಎಲ್ಲ ಭಕ್ತರನ್ನ ಒಳಗೊಂಡು ಎಲ್ಲರೂ ವಿಶ್ವಾಸಕ್ಕೆ ತೆಗೆದುಕೊಂಡು ಇವತ್ತು 5 ರಾಜಗೋಪುರಗಳನ್ನ ಅಲ್ಲಿ ದೇವಸ್ಥಾನದ ಮೇಲೆ ನಿರ್ಮಾಣವಾಗಿದೆ. ಈ ಕಾರ್ಯಕ್ರಮ ಯಾಕೆ ಅನ್ನೋದು ಹೇಳಾಕತ್ತೀನಿ ನಿಮಗೆ. 5 ರಾಜಗೋಪುರಗಳ ನಿರ್ಮಾಣವಾಗಿದೆ. ಆ ನಿರ್ಮಾಣದ ಜೊತೆಗೆ ಗುರುಗಳು ವಿಚಾರ ಮಾಡಿದ್ರು, ಮಹಾಕುಂಭಾಭಿಷೇಕ. ನೀವು ಮಹಾಕುಂಭ ಮೇಳ ಕೇಳಿರಲಿಲ್ಲ? ನೋಡಿ, ಮನೆ ಸಂಕ್ರಾಂತಿಯೊಳಗೂ ಪ್ರಯಾಗದ ಕುಂಭಮೇಳ ಇತ್ತು. 6 ವರ್ಷಕ್ಕೊಮ್ಮೆ ಅರ್ಧ ಕುಂಭಮೇಳ, 12 ವರ್ಷಕ್ಕೊಮ್ಮೆ ಮಹಾಕುಂಭಮೇಳ. ಆದರೆ ಯಡೂರು ದೇವಸ್ಥಾನದೊಳಗೆ ನಡೀತಿರೋದು ಮಹಾಕುಂಭಾಭಿಷೇಕ. ಏನ್ರಿ? ಮಾರ್ಚ್ 6ನೇ ತಾರೀಕು ನಡೀತಿರುವುದು ಮಹಾಕುಂಭಾಭಿಷೇಕ. ಮಹಾಕುಂಭಾಭಿಷೇಕ ಅಂದ್ರೆ ಎಷ್ಟು ಜನ ಆ ಕುಂಭಾಭಿಷೇಕಗಳಲ್ಲಿ ಪಾಲ್ಗೊಳ್ತಾರೆ ಅಂದರೆ 5,000 ಜನ ತಾಯಿಯರಿಂದ ಕುಂಭವನ್ನು ತಗೊಳ್ಳೋದು. ನೀವೆಲ್ಲ ಕುಂಭೋತ್ಸವ ಕುಂಭ ಇಟ್ಟಾರೆ. ಇದನ್ನ ಕುಂಭ ಉತ್ಸವ ತಗೊಂಡು ಬರೋದು. ಯಾರು ಬರಾಕರ್ತರು ಗುರುಗಳು ಅಂದ್ರೆ, ದೇವರು ಬರಾಕರ್ತರು ಅಂದ್ರೆ ಹಿಡ್ಕೊಂಡು ಬಂದು ಒಂದ್ ಕಡೆ ಹಾಕೋದು ಕುಂಭೋತ್ಸವ. ಇದನ್ನ ಮಹಾಕುಂಭಾಭಿಷೇಕ ಏನು ಅಂದ್ರ 5 ಗೋಪುರಗಳಿಗೆ 5,000 ಜನ ತಾಯಿಯಿಂದ ಆ ಕೃಷ್ಣಾ ನದಿಯ ತೀರ್ಥವನ್ನು ತೆಗೆದುಕೊಂಡು ಅನೇಕ ಮಂತ್ರೋಚ್ಚಾರದಿಂದ ಸಾವಿರಾರು ವನಸ್ಪತಿಗಳನ್ನು ತೆಗೆದುಕೊಂಡು ಎಲ್ಲ 7 ಸಾಗರಗಳ ತೀರ್ಥಗಳನ್ನು ತೆಗೆದುಕೊಂಡು ಬಂದು ಆ ಕುಂಭದ ಗೋಪುರದ ಮೇಲೆ ನಿಂತುಕೊಂಡು ಆ ಗೋಪುರಗಳನ್ನು ಶುದ್ಧೀಕರಣ ಮಾಡುವುದೇ ಮಹಾಕುಂಭಾಭಿಷೇಕ ಅಂತ ಕರೀತಾರೆ. ಆ ಮಹಾಕುಂಭಾಭಿಷೇಕ ಕರ್ನಾಟಕದೊಳಗೆ ಇಲ್ಲಿಯೂ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೆದಿಲ್ಲ. ಅದನ್ನು ನಡೀತಿರುವುದು ಏಕೈಕ ಕ್ಷೇತ್ರ ಯಾವುದಂದ್ರೆ ಅದು ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವವಾಗಿದ್ದ ವೀರಭದ್ರ ಕ್ಷೇತ್ರ ಯಡೂರ. ಅಂತ ಕ್ಷೇತ್ರದೊಳಗ 5,000 ಜನ ತಾಯಿದ ಕುಂಭಾಭಿಷೇಕ, ಅನೇಕ ಜಗದ್ಗುರುಗಳಿಂದ ಮಹಾಭಿಷೇಕ, ಈ ಎಲ್ಲ ನಡೆಯೋದ್ರ ಜೊತೆಗೆ ಅಲ್ಲಿ ದೇವಸ್ಥಾನಗಳನ್ನು ಈಗಾಗಲೇ ಶುದ್ಧೀಕರಣವನ್ನು ಮಾಡೋದು. ಇನ್ನು ನೀವು ಅನ್ಬೋದು, ಆಚಾರ್ಯ ಇದೆಲ್ಲ ಹೇಳಕತ್ತೀರಿ, ನೀವು ಪ್ರವಚನ ಹೇಳಕ್ ಬಂದಿರಿ,
ಈ ಕಾರ್ಯಕ್ರಮಕ್ಕೂ ಅದಕ್ಕೂ ಏನ್ ಲಿಂಕ ಅಂತ ಕೇಳಿದ್ರ, ಅಲ್ಲಿ ನಡೆಯುವ ಕಾರ್ಯಕ್ರಮಕ್ಕೆ ಜೋಳ ಕಾರ್ಯಕ್ರಮಕ್ಕೆ ಏನು ಸಂಬಂಧ ಇರಬಹುದು ಅಂತಂದ್ರ, ಜಗತ್ತೊಳಗೆ ವಿಚಾರ ಮಾಡೋದು ಬರೇ ಯಡೂರದೊಳಗ ದೇವಸ್ಥಾನಗಳ ಕುಂಭಾಭಿಷೇಕ ಮಾಡೋದ್ರ ಜೊತೆ ದೊಡ್ಡದಲ್ಲ. ಎಲ್ಲಾ ಭಕ್ತರು ಕೂಡ ಧರ್ಮದ ಹಾದಿಗೆ ಬಂದು ಧರ್ಮದ ವ್ಯವಸ್ಥೆಗಳನ್ನು ಇಟ್ಟುಕೊಂಡು ಧರ್ಮವನ್ನು ಇವತ್ತೆಲ್ಲ ಬಹಳಷ್ಟು ಜನ ಬಿಟ್ಟು ಹೋಗುವಂಥದ್ರ ಜೊತೆಗೆ ಧರ್ಮವನ್ನು ಕಟ್ಟಿಕೊಂಡು ಆ ವೀರಭದ್ರನನ್ನ ಧರ್ಮ ರಕ್ಷಣೆ ಮಾಡುವಂತ ವೀರಭದ್ರ ಗೋಪುರದೊಳಗ ನಾವೆಲ್ಲ ಧರ್ಮ ಜಾಗೃತಿ ಕಾರ್ಯಕ್ರಮ ಮಾಡಿಕೊಂಡು ಮಹಾಕುಂಭಾಭಿಷೇಕ ಮಾಡ್ಬೇಕಂತ ತಿಳ್ಕೊಂಡು 108 ಹಳ್ಳಿಯೊಳಗೆ ಈ ಕಾರ್ಯಕ್ರಮವನ್ನ ಇವತ್ತು ನಡೀತಾ ಇದೆ. ಎಷ್ಟು ಹಳ್ಳಿಯೊಳಗೆ? 108. ನಿಮಗೆಲ್ಲ ನೆನಪಿರಲಿ, ಡಿಸೆಂಬರ್ 6 ಚಾಲೂ ಐತಿ ಕಾರ್ಯಕ್ರಮ. ಅದಕ್ಕೆ ನಾವೆಲ್ಲರೂ ಏನ್ ಮಾಡಬೇಕು ಅಂತಂದ್ರೆ ನಮ್ಮ ಧರ್ಮವನ್ನು ಪಾಲನೆ. ದಯವೇ ಧರ್ಮದ ಮೂಲ, ದಯವೇ ಸಕಲ ಪ್ರಾಣಿಗಳು. ಈ ದಯವನ್ನ ಧರ್ಮವನ್ನ ತಿಳಿಸುವುದಕ್ಕಾಗಿ ಇವತ್ತು ನಾವು ನೀವೆಲ್ಲ ಈ ಕಾರ್ಯಕ್ರಮವನ್ನು ಪಾಲ್ಗೊಂಡಿದ್ದೀವಿ. ಅದಕ್ಕೆ ಧರ್ಮ ಅಂದ್ರೆ ಇದು ಜೋಡಿಸೋ ಕೆಲಸ ಮಾಡ್ತೇವೆ. ಧರ್ಮ ಏನ್ ಮಾಡ್ತೈತ್ರಿ? ಜೋಡಿಸೋ ಕೆಲಸ. ಮನುಷ್ಯ ಈ ಜೀವನಕ್ಕೆ ಬಂದಿದ್ದು ಧರ್ಮವನ್ನು ತಿಳ್ಕೊಳ್ಳೋ ಸಲುವಾಗಿ, ಧರ್ಮವನ್ನು ಆಚರಣೆ ಮಾಡೋ ಸಲುವಾಗಿ, ಧರ್ಮವಂತನಾಗಿ ಬಾಳಬೇಕು, ಧರ್ಮವಂತನಾಗಿ ನಡಿಬೇಕು, ಧರ್ಮವನ್ನು ನಡೆಯಲು ಧರ್ಮವನ್ನು ನುಡಿಯೋದು ಸಲುವಾಗಿ ಮನುಷ್ಯ ಜನ್ಮವನ್ನು ಬರ್ತದೆ. ಈ ಮನುಷ್ಯನಿಗೆ ಮೋಕ್ಷದ ಪ್ರಾಪ್ತಿ ಆಗಬೇಕಾಗಿತ್ತು ಅಂತಂದರೆ, ಧರ್ಮದ ಜ್ಞಾನವನ್ನು ನಾವು ತಿಳ್ಕೋಬೇಕಾಗಿತ್ತಂದ್ರೆ ನಾವು ಶ್ರೀ ಗುರುವಿನ ದರ್ಶನವನ್ನು ಮಾಡ್ಕೋಬೇಕು. ಯಾರ ದರ್ಶನ ಮಾಡ್ಕೋಬೇಕ್ರಿ? ಗುರು ಇಲ್ಲ ಅಂತಂದ್ರೆ ಧರ್ಮವನ್ನು ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಗುರು ಇಲ್ಲ ಅಂತಂದ್ರೆ ಮನುಷ್ಯ ಸದ್ಗತಿಯನ್ನು ಹೊಂದೊಳ್ಳುತ್ತಿಲ್ಲ. ಗುರು ಇದ್ದರೆ ಗತಿ, ಗುರು ಇದ್ದರೆ ಮತ್ತು ಗುರುವೇ ಎಲ್ಲದಕ್ಕೆ ಸದ್ಗತಿ. ಅದಕ್ಕೆ ಇಲ್ಲಿ ಬಂದ ತಕ್ಷಣ ಮ್ಯಾಲ ಬೋರ್ಡ್ ಹಾಕಿದ್ರೆ ಶ್ರೀ ಗುರುವೇ ನಮಃ. ಅಲ್ಲಿ ಸಿದ್ದೇಶ್ವರ ಅಪ್ಪಾಜಿಗಳ ಗುರು ನಮನದು ಅದು ಮಹೋತ್ಸವದೊಳಗ ಗುರುವೇ ಎಲ್ಲದಕ್ಕೆ ಸರ್ವಸ್ವ. ನಾವೆಲ್ಲ ಧರ್ಮವಂತರಾಗಬೇಕು, ಆಚಾರವಂತರಾಗಬೇಕು, ನೀತಿವಂತರಾಗಬೇಕು ಅಂದ್ರೆ ನಮಗೆ ಧರ್ಮ ಬಹಳ ಅವಶ್ಯಕತೆ ಇದೆ. ಇವತ್ತು ಈ ಧರ್ಮವನ್ನು ನಾವೆಲ್ಲ ಏನ್ ಮಾಡ್ತೀವಿ? ಗುರುವಿನ ನಾವು ಎಷ್ಟೊಂದು ಮರ್ತಿದ್ವಿ. ಇವತ್ತು ಗುರು ಕತ್ತಲೆಯಿಂದ ಬೆಳಕಿನಡೆಗೆ ತಗೊಂಡು, ಗುರು ಅಜ್ಞಾನದಿಂದ ಜ್ಞಾನದ ಕಡೆ ತಗೊಂಡು. ಅದಕ್ಕೆ ಒಂದು ನಿಮಿಷ ಎಲ್ಲರಿಗೆ ಹೇಳ್ರಿ, ಗುರು ಮಹಿಮಾ, ಗುರು ಮಹಿಮಾ, ಅಪಾರ ಮಹಿಮಾ, ಗುರು ಮಹಿಮಾ, 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 ಅಜ್ಞಾನ ನಾಶಕ ಗುರು ಮಹಿಮಾ, ಅಜ್ಞಾನ ನಾಶಕ ಗುರು ಮಹಿಮಾ, ಅಜ್ಞಾನ ನಾಶಕ ಗುರು ಮಹಿಮಾ, ಅಜ್ಞಾನ ನಾಶಕ ಗುರು ಮಹಿಮಾ, ಪ್ರಜ್ಞಾ ಪ್ರದಾಯಕ ಗುರು ಮಹಿಮಾ, ಪ್ರಜ್ಞಾ ಪ್ರದಾಯಕ ಗುರು ಮಹಿಮಾ, ಗುರು ಮಹಿಮಾ, ಗುರು ಮಹಿಮಾ, ಅಪಾರ ಮಹಿಮಾ, ಗುರು ಮಹಿಮಾ, ಗುರು ಮಹಿಮಾ, ಗುರು ಮಹಿಮಾ, ಅಪಾರ ಮಹಿಮಾ, ಗುರು ಮಹಿಮಾ, ಸಚ್ಚಿದಾನಂದ ಗುರು ಮಹಿಮಾ, ಸಚ್ಚಿದಾನಂದ ಗುರು ಮಹಿಮಾ, ಆನಂದಮಯ ಗುರು ಮಹಿಮಾ,
ಈ ಮನುಷ್ಯನನ್ನ, ಈ ನರನಾಗಿರುವಂತಹ ಮನುಷ್ಯನನ್ನ ಹರನಾಗಿ ಮಾಡುವುದು ಯಾರು ಅಂತ ಹೇಳಿದ್ರೆ ಗುರು. ನರಜನ್ಮವ ತೊರೆದು ಹರಜನ್ಮವ ಮಾಡಿದ ಗುರುವೇ ನಮೋ ನಮಃ. ನರಜನ್ಮವ ತೊರೆದು ಹರಜನ್ಮವ ಮಾಡಿದ ಗುರುವೇ ನಮೋ ನಮಃ. ಭವಬಂಧನವ ಬೆಳೆಸಿ ಪರಮ ಸುಖವ ತೋರಿದ ಗುರುವೇ ನಮೋ ನಮಃ. ಭವಿಯೆಂಬುದು ತೊಡೆದು ಭಕ್ತಿಯನ್ನೆನಿಸಿದ ಗುರುವೇ ನಮೋ ನಮಃ. ಚನ್ನ ಮಲ್ಲಿಕಾರ್ಜುನ ದೇವ ಎನ್ನ ಕೈವಶಕ ತಂದು ಕೊಟ್ಟ ಗುರುವೇ ನಮೋ ನಮಃ. ನಮೋ ನಮಃ ಅಂದುಕೊಂಡು ಅಕ್ಕ ಮಾಡಿದರು. ಈ ನರಶರೀರವನ್ನ ಹರನಾಗಿ ಮಾಡುವಂತ, ಮನುಷ್ಯನನ್ನ ಮಹಾದೇವನಾಗಿ ಮಾಡಿರುವಂಥವ್ರು ಯಾರು ಅಂತ ಕೇಳಿದ್ರೆ ಶ್ರೀ ಗುರುಗಳು ಸದ್ಗುರು. ಅದಕ್ಕ ವೀರಶೈವ ಲಿಂಗಾಯತ ಧರ್ಮದೊಳಗ ಏನು ಹೇಳ್ತಾರೆ ಅಂತ ಹೇಳಿದರೆ, ಒಂದು ಕೋಡ್ ಸಂಖ್ಯೆ ಐತಿ. ಇದನ್ನೆಲ್ಲ ನೀವು ತಿಳ್ಕೋಬೇಕು. ನಿಮ್ಗೆ ಗೊತ್ತೈತಿ ಅಂತ ನಾನು ಅನ್ಕೊಳ್ತೀನಿ. ನಿಮ್ಮ ಧರ್ಮದ ಕೋಡ್ ಸಂಖ್ಯೆ ಗೊತ್ತೈತಿ? ವೀರಶೈವ ಲಿಂಗಾಯತ ಧರ್ಮದ ಕೋಡ್ ಸಂಖ್ಯೆ. ಇಸ್ಲಾಂ ಧರ್ಮದೊಂದು ಕೋಡ್ ಸಂಖ್ಯೆ ಐತಿ. ಏನೈತಿ? 786. ನಿಮ್ಮ ಧರ್ಮದಲ್ಲಿ ನಾವು ಏನ್ ಮಾಡೋದು? ನಾನು ಇನ್ನೊಂದು ನಿಮ್ಗೆ ಅನಿಸ್ಬೋದು, ಅಜ್ಜಗಳಿಗೆ ಆಗತ್ತೀರಿ ಅಂತ ಹೇಳ್ಬಿಟ್ಟು ತಾವು ಯಾರು ಅನ್ನಂತ ಹೊರಸ್ಕೊಳ್ರಿ. ನಾನು ನಿಮ್ಮೂರು ಮಗನಾಗಿ, ನಿಮ್ಮೊಬ್ಬ ಗುರುಗಳಾಗಿ, ನಿಮ್ಮೊಬ್ಬ ಎಲ್ಲರ ಜೊತೆ ನಿಮ್ಮೊಳಗೆ ನಾನೊಬ್ಬನಾಗಿ ಹೇಳ್ತಾ ಇದ್ದೀನಿ. ನಾವೇನಾದ್ರೂ ನಮ್ಮ ಧರ್ಮದ ಅರಿವು ನಾವು ತಿಳ್ಕೊಳ್ಳಿಲ್ಲ ಅಂತಂದ್ರೆ ಈ ಧರ್ಮಕ್ಕೆ ಧರ್ಮ ಹಾಳಾಗುವುದಿಲ್ಲ. ಅದನ್ನು ನಾವು ತಿಳ್ಕೊಳ್ಳಿಲ್ಲ ಅಂತಂದ್ರೆ ನಮ್ಮ ವ್ಯವಸ್ಥೆ ಹಾಳಾಗುತ್ತೆ. ಈ ಧರ್ಮವನ್ನ ನೋಡ್ರಿ, ಇಲ್ಲಿ ಕುಂತವ್ರು ಯಾರು ಇಸ್ಲಾಂ ಅಲ್ಲ, ಆದ್ರೂ ಇಸ್ಲಾಂ ಧರ್ಮದ ಕೋಡ್ ಸಂಖ್ಯೆ ನಮ್ಮ. ನಾವೆಲ್ಲರೂ ವೀರಶೈವ ಲಿಂಗಾಯತರು, ಆದ್ರೂ ನಮ್ಗೆ ಗೊತ್ತಿಲ್ಲ. ಕಾರಣ ಏನಂದ್ರೆ ನಮ್ದು ವ್ಯವಸ್ಥೆ ಹೇಗಾಗಿದೆ ಅಂದ್ರೆ, ಪಕ್ಕದ ಮನೆಯೊಳಗ ಬಾಜು ಮನೆಯೊಳಗ ಇವತ್ತು ಏನು ಒಗ್ಗರಣೆ ಹಾಕಾಕತ್ತಾರ, ಅವ್ರು ಯಾವ ಎಲ್ಕೆ ಸಾಂಬಾರು ಪುಡಿ ಬಳಸ್ಯಾರೋ, ಯಾವ ಮಸಾಲ ಪುಡಿ ಬಳಸ್ಯಾರೋ ನಮ್ಮ ಮನ್ಯಾಗ ಕುತ್ಕೊಂಡು ಹೇಳ್ಬೋದು. ಆದ್ರೆ ನಮ್ಮ ಮನೆ ಅಡಿಗೆ ಮನೆಯಾಗ ಏನು ಬಳಸಾಕತ್ತಾರ ಅನ್ನೋದು ನಮಗೆ ಅಲ್ಲೇ ಒಳಗೆ ಹೋಗ್ಬೇಕಾಗಿದೆ ಅಂತ. ಇವೆಲ್ಲ ನೆನ್ಪಿಟ್ಕೊಳ್ರಿ. ಹಿರಿಯರ 10-15 ನಿಮಿಷ ಆದ್ರೆ ನಡೀತಿತ್ತಲ್ಲ, ಲೇಟ್ ಆದ್ರೆ ನಡೀತಿತ್ತಲ್ಲ, ಪ್ರಸಾದ ಮಾಡ್ಕೊಂಡು ಬಂದಿರಿ. ಇನ್ನು ಹೋಗಿ ಮಾಡೋರಿಗೆ ಇರುತ್ತೆ ಲೇಟ್ ಆಗಿ ಫೋನ್ ಹಂಚ್ಕೊಳ್ಬೇಕಿದ್ರೆ ನಾವೆಲ್ಲ ಪ್ರವಚನ ಕೇಳಕತ್ತೀವಿ, ನೀವು ಮಾಡಿದ್ರೆ ನಾವು ಬಂದು ಉಳ್ತೀವಿ. ನೋಡಿ, ವೀರಶೈವ ಲಿಂಗಾಯತ ಧರ್ಮದ ಕೋಡ್ ಸಂಖ್ಯೆ 856. ಏನ್ರಿ ಹೇಳಿದ್ರೆ ಸ್ವಲ್ಪ 800 ನಿಮಗೆ ಹೇಳ್ಬೇಕಂತ 800 ನೀವೆಲ್ಲ ಕೂಡ ಅನ್ನೋರ್ಗು ಬಿಡಂಗಿಲ್ಲ. 800 ನೀವು ಹಿಂಗೆ ಕೇಳ್ಬೇಕಲ್ಲ, ಬರೀ 856 ಇಷ್ಟ ಆಗ್ತದೆ ಅಂತಾರೆ. 856 ಅಂದ್ರೆ ಏನಿರಷ್ಟು ಕೇಳೋದ್ರ ಮಟ್ಟಿಗೆ ಯಾವಾಗ ಭಕ್ತರಿಗೆ ಆಗ್ತಿಲ್ಲ ಅವಾಗ ಈ ಧರ್ಮ ಒಳಗೆ ಸಾಧ್ಯ. 856 ಏನಂದ್ರೆ, 8 ಅಂದರೆ ಅಷ್ಟಾವರಣಗಳು. 8 ಅಂದರೆ ಅಷ್ಟಾವರಣಗಳು. 5 ಎಂದರೆ ಪಂಚಾಚಾರಗಳು. 5 ಅಂದರೆ ಪಂಚಾಚಾರಗಳಂದ್ರೆ ಪಂಚಾಚಾರಗಳು. 6 ಎಂದರೆ ಶತಸ್ಥಲಗಳು. 6 ಎಂದರೆ ನಿಮ್ಮ ಧರ್ಮದ ಕೋಡ್ ಸಂಖ್ಯೆ ಏನ್ರಿ? 856. ನಮ್ಮ ಗಾಡಿ ಇಲ್ಲೂ ಹಾಕ್ಸಿವಿ, ಬೇಕಿದ್ರೆ ಆಮೇಲೆ ನೋಡ್ಬೋದು ನೀವು. ಅವಾಗ ನಮ್ಮ ಗಾಡಿ ಐತಿ, ಕೊನೆಗೆ ನೀವು ಗೋಡೆ ಮೇಲೆ ಮನೆ ಮುಂದೆ ಹಾಕ್ಸಿರಲ್ಲ, ನನ್ನ ಒಂದು ಚಿಂತನೆ ಅಷ್ಟೇ. ಅಷ್ಟಾವರಣಗಳು ಅಂದ್ರೆ ಏನು?
ನೋಡ್ರಿ, ಅಷ್ಟಾವರಣಗಳು ಅಂದರೆ 8. ಅಷ್ಟ ಅಂದರೆ 8. ಅದರಲ್ಲಿ ಬರುವುದು ಗುರು ಅಂದ್ರೆ ಒಂದ್ಸಲ ಮತ್ತೇನ್ ಮಾಡೋದು. ನಮಗೆ ಈಗೆಲ್ಲ ಹೆಂಗಾಗೈತೆ ಅಂದ್ರೆ ನಮ್ಮ ಪರಿಸ್ಥಿತಿ, ಎಲ್ಲಿ ಹೋದ್ರು ಅಂಗನವಾಡಿದ್ರೆ ಚಾಲು ಮಾಡ್ಬೇಕು. ಈಗ 1ನೇ ಕ್ಲಾಸಿಗೆ ಹೋಗಂಗಿಲ್ಲ ನಾವು, ಡೈರೆಕ್ಟ್ ಅಂಗನವಾಡಿದ್ರೆ ಹೋಗ್ಬೇಕು. ಹಾಗಾಗಿ ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪಾದೋದಕ, ಪ್ರಸಾದ. ಎಷ್ಟಾದ್ರು ನೀವು? 8 ಅಷ್ಟಾವರಣಗಳು 8. ಮೊದಲನೇ ಹೇಳಿದ್ರೊಳಗೆ ಗುರು. ಇನ್ನ ಪಂಚಾಚಾರಗಳು 5. ಲಿಂಗಾಚಾರ ಅನ್ನಲ್ಲ ಹೇಳ್ರಿ, ಒಂದು 2 ನಿಮಿಷ ಮುಗಿಸೋಣ. ಲಿಂಗಾಚಾರ, ಸದಾಚಾರ, ಶಿವಾಚಾರ, ಗಣಾಚಾರ, ವೃತ್ಯಾಚಾರ. ಎಷ್ಟಾದವ್ರಿ? 5 ಆಚಾರ. ಇನ್ನು ಶತಸ್ಥಲಗಳು 6 ಸ್ಥಳಗಳು. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ. ಎಷ್ಟಾದವ್ರಿ? 856 ಏನ್ರಿ? ಟೈಮ್ ಆಗೈತೆ. ಹಿಂಗ ಒಂದು ಊರಾಗ ಯಾರೋ ಪ್ರವಚನ ಮಾಡಕಂತ ಹೋಗಿದ್ರು. ಹಿಂಗ ಟೈಮ್ ನೋಡಕೈತಿದ್ರು. ನಮ್ಮ ಹಿರಿಯರೆಲ್ಲ ಮೊಬೈಲ್ ತೆಗೆದು ಹಿಂಗೆ ನೋಡಕತ್ತಾರೆ ಟೈಮ್. ಒಬ್ರೊಬ್ರು ಚಸ್ಮಾ ಕೆಳಗೆ ಇಳಿಸ್ತಾರೋ ಮ್ಯಾಗ ಇಳಿಸ್ತಾರೋ ನೋಡಕತ್ತಾರೆ. ಅವ್ರು ಎಲ್ಲರೂ ನೋಡಕತ್ತಿದ್ರು. ಇನ್ನು ಟೈಮ್ ಭಾಳ ಆಗ್ಲತ್ತೈತೆ ಅಂತ ತಿಳ್ಕೊಂಡು ನೀವು ಇಲ್ಲಿ ಬಿಟ್ಟರೆ ಹಿಂಗ ಮಾತಾಡ್ಕೊತಾರ ಅಂತ ತಿಳ್ಕೊಂಡು ಒಬ್ಬರೊಬ್ಬರಂತ ಚಿಟ್ಟಿ ಕೊಟ್ಟಾರ. ಚಿಟ್ಟಿ ಕೊಟ್ಟ ಕೂಡಲೇ ಅವನು ನೋಡ್ದ. ಅವನು ಸ್ವಲ್ಪ ಚಸ್ಮಾ ಹಾಕೊಂಡ ಬಂದಿದ್ದ. ಟೈಮ್ ಆಗೈತೆ ಅಂತ ತಿಳ್ಕೊಂಡು ಅವ್ರು ಚಿಟ್ಟಿ ಕೊಟ್ಟಿದ್ರು. ಅವ ಏನು ತಿಳ್ಕೊಂಡ ನಂತರ, ನೀವು ಭಾಳ ಚಲೋ ಮಾತಾಡಕತ್ತೀರಿ, ಇನ್ನೊಂದು ಸ್ವಲ್ಪ ಮಾತಾಡ್ರಿ, ಮಾತಾಡೋದ್ರೊಳ್ಳೆ ಮತ್ತೆ ಜೋರು ಕೈ ಬೀಸಿ ಮಾತಾಡ. ಟೈಮ್ ಆಗಿದ್ದು ನೋಡಿಲ್ಲ. ಆಮೇಲೆ ಮ್ಯಾಗ ಒಂದು ಶಲ್ಯ ಹಾಕೊಂಡು ಬಂದಿದ್ದ. ಹಿಂದೆ ಹೋದಂತ ಪುಣ್ಯಾತ್ಮ ಚಿಟ್ಟಿ ಕೊಟ್ಟರು ಬಿಡ ಅಂತ ತಿಳ್ಕೊಂಡು ಹೋಗಿ ಟ್ರಾವೆಲ್ ಜಗದ್ರ. ಟ್ರಾವೆಲ್ ಜಗದ ಕೂಡ ಅವನಂತ ಆ ಕಡೆ ನೋಡಿದಂತ ಭಾಳ ನನಗೆ ಶಕ್ತಿ ಆಗಕತ್ತೈತಿ, ಟ್ರಾವೆಲ್ ಅವಘಡ ಆಗಕತ್ತೈತಿ ಅಂತ ತಿಳ್ಕೊಂಡು ಟ್ರಾವೆಲ್ ಕೊಟ್ಬಿಟ್ಟು ಮತ್ತೆ ಮಾತಾಡ ಮತ್ತೆ ಜಿಗ ಕೈ ಬೀಸಿ ಮಾತಾಡಕತ್ತ. ಮತ್ತೊಂದು ಸ್ವಲ್ಪ ಹೋದ್ರಂತ ಶರಣ ಜಗತ್ತ. ಶರಣ ಜಗತ್ತು ಕೂಡ ಅವನಂತ ಏನ್ ನೀರು ಭಾಳ ಬಸಾಕತ್ತೈತಿ ನನಗ, ಪಾಪ ನನ್ನ ಮ್ಯಾಗ ಏನು ಕಾಜಿ ಅದ ನೋಡಿವ್ರ ಅಂತ ತಿಳ್ಕೊಂಡು ಶರಣ ಬೀಚ್ ಕೊಟ್ಬಿಟ್ಟು. ಇನ್ನ ಶರಣ ಬೀಚ್ ಕೊಟ್ಟ. ಇನ್ನು ಉಡ್ಕೊಂಡಿದ್ದು ಲುಂಗಿ. ಇವ್ರು ವಿಚಾರ ಮಾಡಿದ್ರು, ಅಕಸ್ಮಾತ್ ಲುಂಗಿ ಚೆನ್ನಾಗಿರೋದು ಅದನ್ನು ಬೀಚ್ ಕೊಡ್ತಾನ. ಕಿರಿಕಿರಿ ಬ್ಯಾಡ ಅಂತ ತಿಳ್ಕೊಂಡು ಹೇಳಿ ಒಂದು ಅಲ್ಲೇ ಇದ್ದು ಒಬ್ಬ ಹೆಣ್ಮಕ್ಳು ಒಂದು ಕಾಸ್ಪಿನ್ ಕೊಡುವ ಪಿನ್ ಕೊಡ ತಿಳ್ಕೊಂಡು ಹೋಗಿ ಪಿನ್ ಚುಚ್ಚದ ಕಾಲಿಗೆ. ಕೆಳಗೆ ಕಾಲಿಗೆ ಪಿನ್ ಚುಚ್ಚಾಕತ್ತಿದ್ರು. ಆಮೇಲೆ ಬಿಡ್ಲಿಲ್ಲ. ಎಷ್ಟು ಸಲ ಚುಚ್ಚಿದ್ರ ಅಂದ್ರೆ ಬರೋಬ್ಬರಿ 120 ಸಲ ಚುಚ್ಚಿದ್ರ ಅಂತ ಹೇಳಿ. ಆದ್ರೂ ಅವೇನು ಮಾತಾಡೋದ್ರಲ್ಲಿ ಟೈಮ್ ಆಗೈತೆ, ಅದನ್ನ ಏನು ನೋಡಲಿಲ್ಲ. ಹಂಗ ಮಾತಾಡ್ದ ಎಲ್ಲ ಮುಗಿದ ಮ್ಯಾಲ ಸೈಡಿಗೆ ಬಂದ. ಅವ್ರು ಕೇಳಿದ್ರು, ಏನ್ರಿ ನೀವು ಮನುಷ್ಯರ ದೇವರಿದ್ರು ಮನೆಯ ಯಾಕೆ 120 ಸಲ ಕಾಲಿಗೆ ಪಿನ್ ತಗೊಂಡು ಚುಚ್ಚೇನಿ, ಆದ್ರೂ ಟೈಮ್ ಆಗಿ ನೋಡಿಲ್ಲ. ಹಂಗ ಜಿಗ ಮಾತಾಡ್ತಿ ನಿನಗೆ ಸ್ವಲ್ಪ ಏನ್ರೆ ಹ್ಯಾಂಗ ಆಗಿಲ್ಲ ಅಂತ ಅವಂತ ಯಾವ ಕಾಲಿಗೆ ಚುಚ್ಚಿರಿ ಅಂತ. ಯಾವ ಕಾಲಿಗೆ ಚುಚ್ಚಿರಿ?
ಅಪಘಾತದೊಳಗದು ಕಾಲು ಹೋಗಿರ್ತಿ ಅಂತ ಪ್ಲಾಸ್ಟಿಕ್ ಸರ್ಜರಿ ಮಾಡ್ತಾರೆ. ಹಂಗ ನಮ್ಮ ಪರಿಸ್ಥಿತಿನೂ ಮತ್ತೆ ಟೈಮ್ ಆಗೈತೆ ಚಿಕ್ಕಿ ಬಂದು ಟ್ರಾವೆಲ್ ಜಗತ್ತದ ಏನ್ ಹೇಳಕತ್ತಿದ್ದೀನಿ ನಾನು ಅದಕ್ಕೆ ಟೈಮ್ ಭಾಳ ಆಗೈತೆ ಮುಗಿಸೋಣ. 856 ಅಷ್ಟಾವರಣ ಬರುವುದೇ ಮೊದಲಿದ್ದು ಗುರು. ಗುರುಗಳಾದರೂ ಹೇಗಿರಬೇಕು ಅಂತ ಹೇಳ್ತಾರೆ. ಗುರುಗಳಾದವರು ಶಿಷ್ಯನ ಹೃದಯವನ್ನ ಅರಳಿಸುವಂತ ಗುರುಗಳು. ಹೇಗಿರ್ಬೇಕ್ರಿ? ಶಿಷ್ಯನ ಹೃದಯವನ್ನ ಅರಳಿಸುವಂತ ಗುರುಗಳು. ಶಿಷ್ಯನ ಹೃದಯ ಕೆರಳಿಸುವಂತ ಗುರುಗಳಾಗಬಾರ್ದು, ಶಿಷ್ಯನ ಹೃದಯ ಅರಳಿಸುವಂತ ಗುರುಗಳಾಗಬೇಕು. ಅಂತಹ ಗುರುಗಳು ನಮಗೆ ಸಿಗಬೇಕಾಗಿತ್ತು ಅಂದ್ರೆ ನಾವು ಗುರು ಸೇವೆಯನ್ನು ಮಾಡಬೇಕು. ಏನ್ ಮಾಡ್ಬೇಕ್ರಿ? ಗುರುಗಳು ಸೇವೆ ಅಂದಾಗ ಮಾತ್ರ ಈ ಮನುಷ್ಯನ ಬದುಕು ಸಾರ್ಥಕ. ಇದು ಬಂದಾಗ ಹೋದ್ರ ಬೆಲೆ ಇಲ್ಲ. ಇದಕ್ಕೊಂದು ಬೆಲೆ ಸಿಗಬೇಕಾಗಿತ್ತು ಅಂದ್ರೆ ಗುರುಗಳ ಹತ್ರ ಹೋಗಬೇಕು, ಗುರುಗಳ ಸೇವೆಯನ್ನು ಮಾಡಬೇಕು, ಗುರುವಿನ ಕೃಪವನ್ನು ಪಡ್ಕೋಬೇಕು. ಅಂದಾಗ ಮಾತ್ರ ಆ ಗುರುವಿನ ಅನುಗ್ರಹ ಒಂದು ಸಲ ಆಯಿತು ಅಂತಂದ್ರೆ. ಒಂದು ಪುಟ್ಟ ಗ್ರಾಮದಲ್ಲಿ ಹುಟ್ಟಿರುವಂತಹ ಹಂಚಿನಾಳೆ ಬೆಳಗಾವಿ ಜಿಲ್ಲೆಯೊಳಗೆ ಹುಟ್ಟಿರುವಂತಹ ಒಬ್ಬ ಯುವಕ ಶಿವಾನಂದ ಪೂಜ್ಯರ ಅನುಗ್ರಹದಿಂದ, ಶಿವಾನಂದ ಅಪ್ಪುಗಳ ಅನುಗ್ರಹವನ್ನು ಪಡೆದುಕೊಂಡು ಎಷ್ಟೆತ್ತರಕ್ಕೆ ಬೆಳೆಸ್ತಾರ ಅಂತ ಕೇಳಿದ್ರ, ಅಜ್ಞಾನದಲ್ಲಿ ತುಳುಕುವಂತ ಜನರನ್ನ ಜ್ಞಾನದ ಬೋಧನೆ ಮಾಡುತ್ತಾ ಈ ಜುಗೂಳ ಗ್ರಾಮವನ್ನ ಭಕ್ತಿಯ ಜುಗೂಳ ಮಾಡಿ ಜನರ ಭಕ್ತಿಯ ಜೋಗಳನ್ನು ಹಾಡಿಸಿಕೊಂಡಿರುವಂತ ಪರಮ ಪೂಜ್ಯರು ಯಾರಂದ್ರ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಅಂತ ಅಪರೂಪದ ಗುರುಗಳ. ನಾವೆಲ್ಲ ಇವತ್ತು ಬಿಜಾಪುರದೊಳಗ ವಿಶ್ವದ ಅಪರೂಪದ ಗುಮ್ಮಟ ಇದೆ. ಯಾವ್ದು? ಗೋಲು. ವಿಶ್ವದ ದಾಖಲೆಯಲ್ಲಿ ಹೊಂದಿರುವಂತಹ ಅಪರೂಪದ ಗುಮ್ಮಟ ಅದು ಬಿಜಾಪುರದ ಗೋಲು. ಅದೇ ವಿಜಯಪುರದೊಳಗ 12ನೇ ಶತಮಾನದೊಳಗ ಆಗಿ ಹೋಗಿರುವಂತ ಎಲ್ಲ ದಾರ್ಶನಿಕರ ಶರಣರ ವಚನ ಸಂಗ್ರಹಣೆ ಮಾಡಿ BLE ಸಂಸ್ಥೆ ಎನ್ನುವಂಥದ್ದು ವಚನ ಗುಮ್ಮಟ ಕಟ್ಟಿದವರು ಹೂಗೋಹರಳ ಕಟ್ಟಿಯವರು. ಎಲ್ಲಿ ಕಟ್ಟಾರಿ? ಬಿಜಾಪುರ. ಯಾವುದು? ವಚನ. ಈ ಎರಡರ ಮಧ್ಯೆ ಇಡೀ ಈ ಭಾಗವನ್ನ ಜ್ಞಾನಮಯವಾಗಿ ಜ್ಞಾನದ ಶಿಖರಕ್ಕೆ ತಗೊಂಡು ಹೋಗಿದವರು ಯಾರಂದ್ರ ಜ್ಞಾನ ಯೋಗಿ ಸಿದ್ದೇಶ್ವರ ಅಪ್ಪವರು. ಅವರನ್ನ ಕರುಣಿಸಿದವರು ಯಾರು ಅಂತ ಕೇಳಿದ್ರೆ ಲಿಂಗೈಕ್ಯ ಮಲ್ಲಿಕಾರ್ಜುನ ಅಪ್ಪವರು. ಅಂತ ಜ್ಞಾನ ಗುಮ್ಮಟವನ್ನ ಎಲ್ಲಿ ತಯಾರಾಗೈತೆ ಅಂತ ಕೇಳಿದ್ರ ಮಲ್ಲಿಕಾರ್ಜುನ ಅಪ್ಪವರ ಸೇವೆಯನ್ನು ಮಾಡಿ ಇದೇ ಜುಗಳ ಗ್ರಾಮದಲ್ಲಿ ತಯಾರಾದರೆ ಅಂತ ಸಿದ್ದೇಶ್ವರ ಅಪ್ಪವರು. ಅದಕ್ಕಾಗಿ ಗುರುಗಳು ಹೇಗಿರ್ಬೇಕಂದ್ರೆ ಶಿಷ್ಯರನ್ನ ಅರಳಿಸುವಂತ ಗುರುಗಳು. ಅದಕ್ಕೆ ನಾವು ನೀವುಗಳೆಲ್ಲ ಗುರುವೈನ ಬಹಳ ದೊಡ್ಡದು. ಅದನ್ನು ಅರ್ಥಕೋಬೇಕಾಗಿತ್ತಂದ್ರೆ, ಅದನ್ನು ತಿಳ್ಕೋಬೇಕಾಗಿತ್ತಂದ್ರೆ ನಾವು ಸಮಯವನ್ನು ಕೊಟ್ಟು ಇನ್ನು ಇದರ ಬಗ್ಗೆ ಬಹಳ ವಿಶೇಷವಾಗಿರುವಂಥ ಚಿಂತನೆಯನ್ನ ನಾಳೆ ನಾವು ನೀವುಗಳೆಲ್ಲರೂ ಮಾಡೋಣ ಅಂತ ಹೇಳಿ, ಧರ್ಮದೊಳಗೆ ನಾವೆಲ್ಲ ನಡಿಬೇಕು, ಧರ್ಮದಿಂದ ಇರಬೇಕು, ಧರ್ಮವಂತರಾಗಿ ಬಾಳಬೇಕೆಂಬ ಸಲುವಾಗಿ ಈ ಧರ್ಮ ಜಾಗೃತಿ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ.